ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಸಮಯದ ಅನುಸಾರದಲ್ಲಿ ನೀವಿವಾಗ ಆರ್ಡಿನರಿ ಸೀಟ್ ಮೇಲೆ ಕುತ್ಕೊಳ್ಳುವಂಗಿಲ್ಲ, ಸಿಂಹಾಸನದ ಮೇಲೆ ಕುತ್ಕೊಳ್ಬೇಕು. ಭವಿಷ್ಯದಲ್ಲಿ ಭೃಕುಟಿ ಸಿಂಹಾಸನ ಸಿಗ್ತದೆ, ವಿಶ್ವರಾಜ್ಯದ ಸಿಂಹಾಸನ ಕೂಡ ಸಿಗಬಹುದು. ಆದರೆ ವರ್ತಮಾನ ಸಮಯದಲ್ಲಿ ನೀವು ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಅಥವಾ ಪರಮಾತ್ಮನ ಸಿಂಹಾಸನದಲ್ಲಿ ನೀವು ಕೂತ್ಕೊಳ್ಬೇಕು. ಅಂತಹ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಯಾರು ಸಂಗಮ ಯುಗದಲ್ಲಿ ಪರಮಾತ್ಮನ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ಟು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದ್ಮೇಲೆ ಯಾರಿಗಾದ್ರೂ ಯಾವ್ದಾದ್ರು ಒಂದು ಪೋಸ್ಟ್ ಚೇರ್ ಸಿಕ್ಕಿದಾಗ ಅವರಿಗೊಂದು ಕರ್ತವ್ಯ, ಡ್ಯೂಟಿ ಅಂತ ಇರ್ತದೆ ಅಲ್ವಾ. ಎಲ್ಲರೂ ಒಂದೇ ರೀತಿ ಕೆಲಸವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು, ಅಲ್ಲಿರುವಂಥ ಕ್ಲರ್ಕ್ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿಲಿ ಇರುವಂಥವ್ರು ಇರ್ಬೋದು, ವಿಧಾನಸೌಧದಲ್ಲಿ ಇರುವಂಥವ್ರು ಇರ್ಬೋದು, ರಾಜಕೀಯ ನಾಯಕರಿರ್ಬೋದು, ಸೆಕ್ರೆಟರಿಗಳಿರ್ಬೋದು. ಬೇರೆ ಬೇರೆ ಪೋಸ್ಟ್ನಲ್ಲಿ ಬೇರೆ ಬೇರೆ ಜವಾಬ್ದಾರಿ, ಬೇರೆ ಬೇರೆ ಕೆಲಸಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಹಾಗಿದ್ರೆ ಬಾಬಾ ನಮ್ಗೆ ಇವಾಗ ಯಾವ ಹೊಸ ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ? ಯಾವ್ದನ್ನು ಕೊಡ್ತಾ ಇದ್ದಾರೆ ಇವಾಗ? ಪರಮಾತ್ಮನ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದು. ಸರಿ, ಕುತ್ಕೊಂಡು ಏನ್ ಮಾಡ್ಬೇಕು? ಕುತ್ಕೊಂಡು ಆ ಸೀಟ್ ಮೇಲೆ ಕುತ್ಕೊಂಡು ಏನ್ ಮಾಡ್ಬೇಕು? ಅಡಿಗೆ ಮನೆ ಹೋದ್ರಿ ಅಂತ ತಿಳ್ಕೊಳ್ಳಿ. ಅಡಿಗೆ ಮನೆ ಹೋದ್ಮೇಲೆ ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು. ಅಡಿಗೆ ಮನೆ ಹೋದ್ಮೇಲೆ ಅಡಿಗೆ ಮಾಡ್ಬೇಕು. ಸರಿ, ಈಗ ಬಟ್ಟೆ ವಾಶ್ ಮಾಡ್ತಿದ್ದೀರಾ, ಅವಾಗ ಏನ್ ಮಾಡ್ಬೇಕು? ಬಟ್ಟೆ ವಾಶ್ ಮಾಡೋದು ಅಲ್ವಾ. ಹಾಗೆ ಓದ್ಲಿಕ್ಕೆ ಕುತ್ಕೊಂಡಾಗ ಓದೋದು, ಬರೆಯೋಲಿಕ್ಕೆ ಕುತ್ಕೊಂಡಾಗ ಬರೆಯೋದು ಮನೆಗಳಲ್ಲಿ. ಹಾಗೆ ಇಲ್ಲಿ ಭಗವಂತ ತನ್ನ ಸಿಂಹಾಸನದಲ್ಲಿ, ತನ್ನ ಮಡಿಲಲ್ಲಿ ನಿಮ್ಮನ್ನು ಯಾಕೆ ಕುಳಿಸಿದ್ದಾರೆ? ಕಾರಣ ಏನಿರಬಹುದು? ವಿಶ್ವ ಕಲ್ಯಾಣಕ್ಕೆ. ಓಕೆ, ನೀವು ಆ ಕರ್ಮ ಮಾಡಿದ ಮೇಲೆ ವಿಶ್ವ ಕಲ್ಯಾಣ ಆಗತ್ತೆ, ಒಪ್ಕೊಳ್ಳೋಣ. ಆ ಕರ್ಮ ಆದ್ಮೇಲೆ ಕರ್ಮದ ಅದು ಫಲ, ಹೌದಾ? ನೀವು ಅಡಿಗೆ ಮಾಡಿದ ಮೇಲೆ ಏನಾಗ್ತದೆ, ಅದ್ರ ಸುವಾಸನೆ ಬರ್ತದೆ, ಜನ ತಿಂತಾರೆ, ಅವ್ರಿಗೆ ಹೊಟ್ಟೆ ತುಂಬತ್ತೆ, ಸರಿ, ಅವರ ಹಸಿವೆ ದೂರ ಆಗ್ತದೆ. ಅದು ನೀವು ಮಾಡಬೇಕಾಗಿರುವಂತ ಕರ್ತವ್ಯ, ಕಾರ್ಯ, ಕೆಲಸ, ಕರ್ಮ ಯಾವುದು? ಅಥವಾ ಬಾಬಾಗೆ ಸಹಯೋಗ ಕೊಡೋದು. ಯಾವ ರೀತಿ? ತನು ಮನ, ತನು ಮನ ಬಾಬನ್ ಶ್ವಾಸ ಸಂಕಲ್ಪ. ಸರಿ, ಓಕೆ. ನೋಡಿ, ಈಗ ಚೇರ್ ಮೇಲೆ ಕೂತ್ಕೊಂಡಾಗ ಶರೀರ ಒಯ್ದ್ಬಿಟ್ಟು ಅಲ್ಲಿ ಕುಳಿಸ್ಬೇಕು ತಾನೆ. ಚೇರ್ ಮೇಲೆ ಯಾವ್ದೊಂದು ಪೋಸ್ಟ್ ಇದ್ದಾಗ ಆ ಪೋಸ್ಟಿನ ಕಡೆನೇ ಗಮನ ಕೊಡ್ಬೇಕು ತಾನೆ. ಅದೇ ಕೆಲಸವನ್ನ ಮಾಡ್ಬೇಕಲ್ವಾ, ಲೌಕಿಕದಲ್ಲಿ ಇರ್ಲಿ ಅಲೌಕಿಕದಲ್ಲಿ ಇರ್ಲಿ, ಹೌದಾ? ಅದ್ ಇಲ್ಲಿ ಸ್ಪೆಷಲ್ ಯಾವ್ದನ್ನ ಮಾಡ್ಬೇಕು, ವಿಶೇಷತೆ ಏನಿದೆ ಅಂತ ಬಾಬಾ ಕೇಳ್ತಿದ್ದಾರೆ. ಏನಿದೆ ವಿಶೇಷತೆ? ನೋಡೋಣ ಏನಂತ. ಸ್ವಯಂ ಬಾಪ್ ಭಿ ಐಸೆ ಬಚ್ಚೋಂ ಕಿ ಮಹಿಮಾ ಗಾತೆ ಹೈ. ಇಂತಹ ಮಕ್ಕಳ ಗಾಯನವನ್ನ ಸ್ವಯಂ ಬಾಬಾರವರು ಕೂಡ ಏನ್ ಮಾಡ್ತಿದಾರಂತೆ? ಮಕ್ಕಳ ಗಾಯನವನ್ನ ಮಾಡ್ತಿದಾರಂತೆ. ತೋ ನಶಾ ಹೇ ಹಮ್ ಕೌನ್ ಹೇ, ನಾವ್ಯಾರು ಅಂತ ನಿಮ್ಗೆ ನಶಾ ಇದೆಯಾ ಅಂದ್ರೆ, ಬ್ರಹ್ಮಕುಮಾರ ಕುಮಾರಿಯರಲ್ಲೇ ಇದೇನೋ ಸ್ಪೆಷಲ್ ಪೋಸ್ಟ್. ಭಕ್ತಿಗೆ ಸಂಬಂಧಪಟ್ಟಂತೆ ಅಲ್ಲ. ಅಲ್ಲಿಂದ ನೀವು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ ಇವಾಗ? ಜ್ಞಾನ ಮಾರ್ಗದಲ್ಲಿ ಬಂದ್ಬಿಟ್ಟಿದ್ದೀರಿ. ಇವಾಗ 33 ಕೋಟಿಯಲ್ಲಿ ಬಂದ್ಬಿಟ್ಟಿದ್ದೀರಿ. ಸತ್ಯುಗದ ಒಳಗಡೆನೂ ಕೂಡ ಬಂದ್ಬಿಟ್ಟಿದ್ದೀರಿ. 2 ಕೋಟಿಯಲ್ಲೂ ಕೂಡ ಬಂದ್ಬಿಟ್ಟಿದ್ದೀರಾ. ಬಂದ್ಬಿಟ್ಟಿದ್ದೀರ ಅಂದ್ರೆ ಬಾಬಾ ಹೇಳಿದ ಮಾತಕ್ಕೆ ನೀವು ಬಂದಿದ್ದೀರಾ ಅಂತ ಅರ್ಥ ಅಲ್ಲ. ನಿಮ್ಮ ಸ್ಥಿತಿಗತಿಯನ್ನ ಏನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಅಷ್ಟು ನಾವು ಯೋಗ್ಯರಾಗಿದ್ದೇವಾ ಅಂತ. ಅದ್ ಆದ್ಮೇಲೆ ಒಳಗಡೆಗೆ ಬಂದ್ಮೇಲೆ ಮತ್ತೆ ಪೋಸ್ಟ್ 9 ಲಕ್ಷದಲ್ಲೂ ಕೂಡ ಬಂದಿದ್ದೀರಾ, 16,108 ಬಂದಿದ್ದೀರಾ ರಾಜ್ಯರಾಗಬೇಕು ಅಂತ. ಅದ್ರ ನಂತರದಲ್ಲಿ ನೆಕ್ಸ್ಟ್ ಪೋರ್ಷನ್ ಬಾಬಾ ಹೇಳ್ತಿದ್ದಾರೆ, ಈ ನಶೆ
ನಿಮ್ಗಿದೆಯಾ? जितना निश्चय होगा उतना ही नशा होगा. ನಶೆಗೆ ಆಧಾರ ಯಾವ್ದಂತೆ? ನಿಶ್ಚಯ. ಯಾವ ನಿಶ್ಚಯ? ಯಾವ ನಿಶ್ಚಯ? ಬಾಬನ ಸಂಪೂರ್ಣ ಆಸ್ತಿಗೆ ಅಧಿಕಾರಿ. ಓಕೆ. ನಿಶ್ಚಯ ಯಾವುದು ಅಂತಂದ್ರೆ ಆ ಪೋಸ್ಟ್ ಅಲ್ಲಿ ನಾನು ಕೆಲಸ ಮಾಡಬಲ್ಲೆ, ನನ್ನ ಹತ್ರ ಮಾಡ್ಲಿಕ್ಕೆ ಆಗತ್ತೆ, ಅಲ್ಲಿರುವಂತ ಎಲ್ಲ ಅರ್ಹತೆಗಳು ವಿಶೇಷತೆಗಳು ನನ್ನಲ್ಲಿ ಇದ್ದಾವೆ. ಆಲ್ರೆಡಿ ಬಾಬಾ ನನ್ನ ಮೂಲಕ ಆ ಕರ್ಮವನ್ನ ಮಾಡಿಸ್ತಾ ಇದ್ದಾರೆ. ಅದರ ಅನುಭವ ನನಗೂ ಕೂಡ ಆಗ್ತಾ ಇದೆ. ಜೊತೆಗೆ ಬೇರೆಯವರಿಗೂ ಕೂಡ ಅದರ ಅನುಭವ ಆಗ್ತಾ ಇದೆ. ಮಾಡಿ ಮಾಡಿ ನನಗೇನಾಗಿದೆ, ಅದರ ಒಂದು ಧೈರ್ಯ, ನಂಬಿಕೆ, ವಿಶ್ವಾಸ ಬಂದಿದೆ. ಅದಕ್ಕಾಗಿ ಎಸ್ ಐ ಕ್ಯಾನ್, ನಾನು ಈ ಕೆಲಸವನ್ನ ಏನ್ ಮಾಡ್ಬೋದು, ಹೌದು ಅಂತ ಏನಾಗ್ತದೆ, ನಿಶ್ಚಯ ಇರ್ತದೆ ಅಲ್ವಾ. ಆರಂಭದಲ್ಲಿ ನಮ್ಗೆ ಆ ಒಂದು ಅನುಭವನೇ ಇಲ್ಲ ಅಂತಂದ್ರೆ, ಯಾರಿಗಾದ್ರು 7 days ಕೋರ್ಸ್ ಜ್ಞಾನ ಹೇಳಿ ಅಂತಂದ್ರೆ ಏನಾಗ್ತಿತ್ತು? ಭಯ ಆಗ್ತಿತ್ತು ತಾನೆ. ಏನಾದ್ರು ಉಲ್ಟಾ ಪಲ್ಟಾ ಪ್ರಶ್ನೆ ಕೇಳ್ಬಿಟ್ರೆ ಏನ್ ಮಾಡೋದು ಅವಾಗ? ಏನು ಉತ್ತರ ಹೇಳೋದು ಅವರಿಗೆ ಅಲ್ವಾ? ಸ್ಟೇಜ್ ಮೇಲೆ ಕೂತ್ಕೊಂಡು ಯೋಗ ಮಾಡ್ಲಿಕ್ಕೂ ಭಯ ಆಗ್ತಾ ಇತ್ತು ಅಲ್ವಾ? ಕೆಲವೊಂದ್ಸಲ ಏನಾಗ್ತಿತ್ತು, ಏನಾದ್ರು ಜ್ಞಾನವನ್ನು ಹೇಳಿದಾಗ ಕ್ಲಾಸಲ್ಲಿ ನಿಮಿತ್ತ ಟೀಚರ್ಸ್ಗಳೇ ಸರಿ ಇಲ್ಲ ಅಂತ ಹೇಳಿಬಿಟ್ರೆ, ಸೀನಿಯರ್ ಸ್ಟೂಡೆಂಟ್ಸ್ಗಳೇ ಸರಿ ಇಲ್ಲ ಅಂತ ಹೇಳಿಬಿಟ್ರೆ ಏನ್ ಮಾಡೋದು ಅವಾಗ? ಅದೇನಾಗ್ತಿತ್ತು, ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು. ಆದರೆ ಪುನಃ 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 ಬಾಬಾ ಉಪಯೋಗ ಮಾಡ್ಕೊಳ್ತಾ ಹೋದಾಗ ಏನು ಬರ್ತದೆ? ಧೈರ್ಯ, ನಂಬಿಕೆ, ವಿಶ್ವಾಸ, ಅನುಭವ. ಆದ್ಮೇಲೆ ನಿಶ್ಚಯಕ್ಕೆ ಆಧಾರ ಅನುಭವ. ನಿಶ್ಚಯಕ್ಕೆ ಆಧಾರ ಯಾವುದು? ಅನುಭವ ಯಾವಾಗ ಬರ್ತದೆ? ಕೆಲಸ ಮಾಡಿದಾಗ. ಹಾ, ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ನಿಮ್ಗೆ ಸಿಕ್ಕಿದಾಗ ಅವಾಗ ಅನುಭವ ಆಗ್ತದೆ ಅಲ್ವಾ. ಇವಾಗ ನಿಮ್ಮನೇಲಿ ಒಬ್ಬರೇ ಇರ್ತೀರಾ, ಒಬ್ಬರೇ ಅಡಿಗೆ ಮಾಡ್ತಾ ಆಡ್ತೀರಾ, ಸರಿನಾ? ಮನೇಲಿ ಒಂದು 2-3 ಜನ ಬರ್ತಾರೆ, ಅವಾಗ ಅವ್ರಿಗೆ ಅಡಿಗೆ ಮಾಡಾಕ್ತೀರಾ. ಅವಾಗ ಹಾ, ಇನ್ನು ನಾನು 3-4 ಜನರಿಗೆ ಏನ್ ಮಾಡ್ಬೋದು, ಅಡಿಗೆ ಮಾಡಿ ಹಾಕ್ಬಹುದು ಅಂತ ಒಂದು ಧೈರ್ಯ ಬರ್ತದೆ ಅಲ್ವಾ. ನೆಕ್ಸ್ಟ್ ಟಾರ್ಗೆಟ್ ಒಂದು 7-8 ಜನ ಬರ್ತಾರೆ, ಅವರಿಗೂ ಒಬ್ಬರೇ ಅಡಿಗೆ ಮಾಡಿ ಹಾಕಿದ್ರೆ ಅವಾಗ ಏನ್ ಬರ್ತದೆ ನಿಮ್ಗೆ? ಧೈರ್ಯ ಬರ್ತದೆ. ಹೌದಪ್ಪ, ನಾನು ಮಾಡಿದ್ದೇನೆ, ಇನ್ಮೇಲೆ ನಾನು 8 ಜನರಿಗೂ ಕೂಡ ಮಾಡ್ಬೋದು, 10 ಜನರಿಗೂ ಕೂಡ ಮಾಡ್ಬೋದು. ಹೀಗೆ ಸ್ಲೋಲಿ ನಿಮ್ದು ಏನಾಗ್ತಾ ಹೋಗ್ತದೆ, ಆ ನಿಶ್ಚಯ ವೃದ್ಧಿ ಆಗ್ತಾ ಇರ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನಿಶ್ಚಯ ಯಾವ ನಿಶ್ಚಯ? ನೀವು ಬಿಂದುವಾಗಿ ಬಾಬನ ಒಳಗಡೆಗೆ ಕುಳಿತುಕೊಂಡಾಗ ಬಾಬಾ ನಿಮ್ಮನ್ನ ಅನುಭವ ಮಾಡಿಸಬೇಕು. ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದ್ರೆ ನಿಶ್ಚಯ ಬರ್ತದೋ ಬರಲ್ವೋ? ಯಾಕೆ? ಅನುಭವ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಕೆಲಸ ನಡೀತಾ ಇಲ್ವಲ್ಲ. ಅವಾಗ ಏನ್ ಮಾಡ್ತೀವಿ, ಯಾವಾಗ ಅಲ್ಲಿ ಅನುಭವ ಆಗ್ತಾ ಇಲ್ಲೋ ತಕ್ಷಣದಲ್ಲಿ ಕಾಮೆಂಟ್ರಿ ಸ್ಟಾರ್ಟ್ ಮಾಡ್ಬಿಡ್ತೀವಿ, ಹಾಡು ಕೇಳಲಿಕ್ಕೆ ಶುರು ಮಾಡಿಬಿಡ್ತೀವಿ, ಲೈಟ್ ನಾಡ್ಲಿಕ್ಕೆ ಶುರು ಮಾಡ್ತೀವಿ, ಎದುರುಗಡೆ ಇರೋ ಫೋಟೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎದುರುಗಡೆ ವ್ಯಕ್ತಿಗಳು ಯಾರಿದ್ದಾರೋ ಅವರನ್ನ ನೋಡ್ಲಿಕ್ಕೆ ಶುರು ಮಾಡಿಬಿಡ್ತೀವಿ. ಅಂದ್ರೆ ಏನರ್ಥ? ನೀವು ಬಾಬನಲ್ಲಿ ಹೋಗಿ ಕುಳಿತುಕೊಂಡ್ರೂ ಕೂಡ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆಗೆ ನೀವು ಶ್ರೀಮತವನ್ನ ದಂತೆ ನಡೀತಾ ಇಲ್ಲ, ಎಲ್ಲೋ ಒಂದ್ ಕಡೆ ವಿಕರ್ಮ ಇದೆ. ತಿಳ್ಕೊಳ್ಳಿ. ನಿಮ್ ಕಾಲಿಗೆ ಒಂದು ಗಾಯ ಆಗಿದೆ, ಕಿವು ಬರ್ತಾ ಇದೆ, ಕಿವು ಸುರಿತಾ ಇದೆ ಅಂತಂದಾಗ ನಿಮ್ಮಮ್ಮ ನಿಮ್ಮನ್ನ ಮಡಿಲಲ್ಲಿ ಎತ್ಕೊಳ್ತಾರ? ಮಡಿಲಲ್ಲಿ ಹೋದಾಗ ಬಾಯಿಗೆ ಬಂದಾಗ ಚೆನ್ನಾಗಿ ಬೈತಾ ಇದ್ರ ಅಮ್ಮ ಎತ್ಕೊಳ್ತಾರ? ಇಲ್ಲ ತಾನೆ. ಎಲ್ಲೋ ಒಂದು ಕಡಿಮೆತನ ಇರುವಂತ ಕಾರಣದಿಂದ ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ರೂ ಕೂಡ ಏನಾಗ್ತಾ ಇಲ್ಲ, ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಕೆಲವೊಂದ್ಸಲ ನಾವು ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಮಧ್ಯ ಮಧ್ಯನೂ ಕೂಡ ಏನಾಗ್ತದೆ, ಆ ರೀತಿ ನಮ್ಗೆ ಅನುಭವ ಆಗೋದಿಲ್ಲ. ಆವಾಗ ನಾವು ಚೆಕ್ ಮಾಡ್ಕೊಳ್ಬೇಕು, ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲೋ ಒಂದು ನಿಯಮವನ್ನ ಶ್ರೀಮತವನ್ನ ನಾನು ತಪ್ಪಿದ್ದೇನಾ. ಅದಕ್ಕಾಗಿ ನನಗೆ ಇವತ್ತು ಬಾಬಾ ಏನ್ ಮಾಡ್ತಾರೆ, ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಬಾಬಾ ವಾರ್ನಿಂಗ್ ಕೊಟ್ಟ ಮೇಲೂ, ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ, ತಪ್ಪು ಅಂತ ನಮ್ಗೆ ಗೊತ್ತಾದ ಮೇಲೂ ಕೂಡ ನಾನು ಅದಂತೆ ನಡೀತಾ ಇಲ್ಲ ಅಂತ ಏನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಅವು ನಿಶ್ಚಯ ಕಾನಶ
आपके चेहरे और चलन से दिखाई देगा. ನಿಮಗೆ ಆ ಒಂದು ಈಶ್ವರೀಯ ಕಾರ್ಯದಲ್ಲಿ ಸೇವೆಯಲ್ಲಿ ಎಷ್ಟು ನಿಶ್ಚಯ ಇದೆಯೋ ಅದು ನಿಮ್ಮ ಮುಖದ ಮೂಲಕ ನಡತೆಯ ಮೂಲಕ ಏನಾಗ್ತದೆ ನಿಮಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಕೂಡ ಏನಾಗತ್ತೆ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಯಾರಿಗೆ ನಿಶ್ಚಯ ಇರ್ತದೋ ಅವರಿಗೆ ಭಯ ಇರತ್ತೋ ಇರಲ್ವೋ? ಇರಲ್ಲ. ಭಯ, ಹೆದರಿಕೆ, ಅಳುಕು, ಆತಂಕ ಇರೋದಿಲ್ಲ. ಯಾಕೆ? ಯಾಕೆ? ನಿಶ್ಚಯ. ಧೈರ್ಯ ಇರ್ತದೆ, ನಂಬಿಕೆ, ವಿಶ್ವಾಸ ಇರ್ತದೆ. ಈ ಮೊದಲು ಮಾಡಿರುವಂತ ಕರ್ಮದ ಫಲದ ಅನುಭವ ಅವರಿಗೆ ಇರ್ತದೆ. ಇಷ್ಟು ಜನರಿಗೆ ನಾನು ಹ್ಯಾಂಡಲ್ ಮಾಡಬಲ್ಲೆ ಹೇಳುವಂತ ಒಂದು ಏನಿರ್ತದೆ, ವಿಶ್ವಾಸ ಇರುವಂತ ಕಾರಣದಿಂದ ಅವರ ಮುಖದಲ್ಲಿ ಏನು ಚಿಂತೆಯ ಗೆರೆಗಳು, ಅಳುಕು, ಭಯ, ಬೆವರು ಬರೋದು ಅದೆಲ್ಲ ಏನಾಗೋದಿಲ್ಲ, ಆಗೋದಿಲ್ಲ. ಖುಷಿ ಖುಷಿಯಿಂದ ಏನ್ ಮಾಡ್ತಿರ್ತಾರ ಅವರು? ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಮಾಡ್ತಾ ಇರ್ತಾರೆ. ಯಾವುದದು ಕಾರ್ಯ? ಜಿಸ್ಕೋ ನಿಶ್ಚಯ ಹೇ ವಿಶ್ವ ಕಲ್ಯಾಣದ ಕಾರ್ಯ. ಕೇಳಿ, ಜಿಸ್ಕೋ ನಿಶ್ಚಯ ಹೇ ಉಸ್ಕೋ ನಶಾ ಜರೂರ್ ಹೋತಾ ಹೈ. ಯಾರಿಗೆ ನಿಶ್ಚಯ ಇದೆಯೋ ಆ ನಿಶ್ಚಯದ ಆಧಾರದಲ್ಲಿ ಅವರಿಗೆ ಏನಿರ್ತದೆ? ನಶೆ ಇದ್ದೇ ಇರ್ತದೆ. ನಾನು ಆ ಪೋಸ್ಟಿನ ಮಿನಿಸ್ಟ್ರಿಯನ್ನ ನಾನು ಸರಿಯಾಗಿ ನಿರ್ವಹಣೆ ಮಾಡಿದ್ದೇನೆ ಅಂದ್ಮೇಲೆ ಇದನ್ನು ಕೂಡ ನಾನೇನ್ ಮಾಡ್ತೇನೆ, ಮಾಡೇ ಮಾಡ್ತೇನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಬಿಟ್ಟೇನೆ ಏನ್ ಮಾಡಿದ್ದಾರೆ, ನನಗೆ ಆ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ. बाप दादा अभी हर बच्चे के चेहरे और चलन द्वारा आत्माओं को अनुभव कराना चाहते हैं. ಈಗ ಮೇನ್ ವಿಷಯಕ್ಕೆ ಬಂದ್ರು ಬಾಬು. ನಿಮ್ಮ ಮುಖದ ಮೂಲಕ, ನಡವಳಿಕೆ ಮೂಲಕ ಏನ್ ಕಂಡು ಬರ್ಬೇಕಂತೆ? ಪ್ರತಿಯೊಂದು ಮಗುವಿನ ಮುಖ ಮತ್ತು ನಡತೆಯ ಮೂಲಕ ಆತ್ಮಗಳಿಗೆ ಅನುಭವ ಮಾಡಿಸಬೇಕ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆತ್ಮದಲ್ಲಿ ಅನುಭವ ಮಾಡಿ. ಯಾವ ಅನುಭವ? ಯಾವ ಅನುಭವ? ಸಗುಣಗಳು. ಸಪ್ತಗುಣಗಳ ಅನುಭವ. ಅವರಿಗೆ ಅನುಭವ ಮಾಡಿಸಬೇಕು ಅಂತಂದ್ರೆ ನೀವು ಸ್ವಚ್ಛ ಮನಸ್ಸಿನಿಂದ, ಬುದ್ಧಿಯಿಂದ ಬಾಬನ ಜೊತೆಗೆ ಏನಾಗಿರ್ಬೇಕು? ಕನೆಕ್ಟ್ ಇರ್ಬೇಕು. ಜೋಡಣೆ ಆಗಿರಬೇಕು ಅಲ್ವಾ? ಅವರಿಗೆ ಅನುಭವ ಆಗ್ಬೇಕು ಅಂದ್ರೆ ಮೊದಲ ಅನುಭವ ಯಾರಿಗಾಗ್ಬೇಕು? ನಾನು ಆತ್ಮನಿಗೆ. ಅಲ್ವಾ? ಪಾಯಸದ ಸ್ಮೆಲ್ ಮೊದ್ಲೇ ಯಾರಿಗೆ ಬರ್ತದೆ? ಮಾಡೋರಿಗೆ ಇಲ್ಲ ಪಾತ್ರೆಗೆ. ಹೌದು ತಾನೆ? ಪಾತ್ರೆ ಸಾಧನ ತಾನೆ? ಹಾಗೆ ಮೊದಲು ನಿಮಗೆ ಅನುಭವ ಆಗ್ಬೇಕಂತ. ಯಾವ ಅನುಭವ? ಭಗವಂತನ ಪವಿತ್ರವಾಗಿರುವಂತ, ಶುದ್ಧವಾಗಿರುವಂತ, ಸ್ವಚ್ಛವಾಗಿರುವಂತಹ ಸಪ್ತ ಗುಣಗಳ ಅನುಭವ ನಿಮಗೆ ಆಗಬೇಕು. ಕರ್ಮ ಮಾಡ್ತಾ ಇದ್ದಾಗ್ಲೂ ನಿಮ್ಮ ಮುಖದ ಮೂಲಕ, ಶರೀರದ ಮುಖ ಇರಬಹುದು, ಮನಸ್ಸಿನ ಮುಖ ಇರಬಹುದು, ಮೊಬೈಲಿನ ಮುಖ ಇರಬಹುದು, ಯಾವುದೇ ಮುಖದ ಮೂಲಕ ಏನಾಗ್ಬೇಕು? ಅವರಿಗೆ ಸಪ್ತ ಗುಣಗಳ ಅನುಭವ ಆಗ್ಬೇಕು. ಹಾಗಿದ್ರೆ ಈಗ ಅನುಭವ ಆಗ್ಬೇಕು. ಇದ್ರ ಮೊದಲು ನಾವೇನ್ ಮಾಡ್ತಿದ್ವಿ? ನಮ್ಗೆ ಸ್ವಾರ್ಥಕ್ಕೆ ಕೇಳ್ಕೊಂತ ಆಮೇಲೆ ನಾನು ನನ್ನದು ಅನ್ನೋದು. ರಾಜಯೋಗವನ್ನ ಮಾಡ್ಬೇಕಾದ್ರೆ ನಮ್ಮ ಇಂದ್ರಿಯಗಳಿಗೆ ಮಾತ್ರ ಕೇಳ್ಕೊಳ್ತಾ ಇದ್ವಿ, ನಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಕೇಳ್ಕೊಳ್ತಾ ಇದ್ವಿ, ವೈಯಕ್ತಿಕ ಶರೀರಕ್ಕೆ ಮಾತ್ರ ಕೇಳ್ಕೊಳ್ತಿದ್ವಿ ಅಲ್ವಾ? ಅಥವಾ ನಾನು ಆತ್ಮ ಶಾಂತಿ ಸುಖವನ್ನು ಅನುಭವ ಮಾಡ್ಕೊಳ್ಬೇಕು ಹೇಳೋದಕ್ಕೆ ಮಾತ್ರ ನಮ್ದೇನಿತ್ತು? ಗಮನ ಇತ್ತು. ಜೊತೆಗೆ ಆತ್ಮೀಯರೇ, ಈ ಮೊದಲು ನಾವು ಜನರಿಗೆ ಯಾವ ರೀತಿ ಅನುಭವ ಮಾಡಿಸ್ತಿದ್ವಿ ಅಂತಂದ್ರೆ, ಪಾಂಪ್ಲೆಟ್ಸ್ ತಗೊಂಡೋಗ್ಬಿಟ್ಟು ಅವ್ರಿಗೆ ಕೊಡೋದು, ಸರಿನಾ? ಮತ್ತೆ ನೀವು ಓದ್ಕೊಳ್ಳಿ ಅಂತ ಹೇಳೋದು, ಸೇವಾ ಕೇಂದ್ರಕ್ಕೆ ಹೋಗಿ ಅಂತ ಹೇಳೋದು, ಅಲ್ಲಿ ಕೋರ್ಸ್ ಅನ್ನು ತೆಗೆದುಕೊಳ್ಳಿ ಅಂತ ಹೇಳೋದು, ಮೌಂಟ್ ಅಬುನಿಂದ ಟೋಲಿ ತಗೊಂಡು ಬಂದ್ಬಿಟ್ಟು ಕೊಡೋದು, ಗಿಫ್ಟ್ ತಗೊಂಡು ಬಂದು ಕೊಡೋದು, ಅವರನ್ನ ಏನ್ ಮಾಡೋದು? ರಕ್ಷಾ ಬಂಧನಕ್ಕೆ ಆಹ್ವಾನ ಮಾಡೋದು, ಕೃಷ್ಣ ಜನ್ಮಾಷ್ಟಮಿಗೆ ಆಹ್ವಾನ ಮಾಡೋದು, ಅವರನ್ನ ಮೌಂಟ್ ಅಬುಗೆ ಕರ್ಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಹೌದಾ? ಜೊತೆಗೆ ನೀವು ಯೋಗ್ಯರಾದಾಗ ಅವರಿಗೆ ಈಶ್ವರಿಯ ಜ್ಞಾನವನ್ನು ಕೂಡ ನೀವೇನ್ ಮಾಡ್ತಿದ್ರಿ? ತಿಳಿಸುವುದ ಮೂಲಕ ಭಗವಂತನ ಪರಿಚಯ ಅಥವಾ ಪ್ರತ್ಯಕ್ಷ ಮಾಡುವಂತ ಕಾರ್ಯದಲ್ಲಿ ಬ್ಯೂಸಿ ಆಗಿದ್ರಿ. ಇಲ್ಲಿವರೆಗೆ ನೀವು ಮಾಡ್ತಾ ಬಂದಿದ್ರಿ. ಹೌದಲ್ವೋ?
ಜ್ಞಾನ ಹೇಳ್ಬೇಕಾದ್ರೂ ಕೂಡ ನೀವು ಬಾಬನ್ ಜೊತೆ ಕನೆಕ್ಟ್ ಆಗಿದ್ದೀರಾ, ಅವಾಗ ಏನಾಗ್ತದೆ? ಬಾಬಾ ಹೇಳ್ತಿದ್ದಾರೆ, ಓಕೆ, ಬಾಯಲ್ಲಿ ಬಾಬಾ ಹೇಳ್ತಿದ್ದಾರೆ ಬೇರೆ. ಆಕ್ಚುಲಿ ಬಾಬನ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ಆ ಒಂದು ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಸ್ಥಿತರಾಗಿ ನಾವೇನ್ ಮಾಡ್ಬೇಕಾಗತ್ತೆ? ಜ್ಞಾನವನ್ನ ತಿಳಿಸ್ಬೇಕಾಗ್ತದೆ. ಹಾಗಿದ್ರೆ ಬಾಬಾ ಹೇಳಿರುವಂಥದ್ದು ಇಲ್ಲಿ ಯಾವ ಪೋಸ್ಟ್ ಇದು? ಇಲ್ಲಿ ಅನುಭವ ಮಾಡಿಸ್ಬೇಕು ಅಂತ ಹೇಳಿದಲ್ಲ ಬಾಬಾ, ಬ್ರಹ್ಮ ಭೋಜನದಲ್ಲಿ ಶಕ್ತಿ ಆಗ್ಬಿಟ್ಟು ಅನುಭವ ಮಾಡಿಸ್ಬೇಕು, ಗಿಫ್ಟ್ ಕೊಟ್ಬಿಟ್ಟು ಮಾಡಿಸ್ಬೇಕು, ಮೌಂಟ್ ಅಬು ಕರ್ಕೊಂಡು ಹೋಗ್ಬಿಟ್ಟು ಮಾಡಿಸ್ಬೇಕು, ಜ್ಞಾನ ಹೇಳ್ಬಿಟ್ಟು ಮಾಡಿಸ್ಬೇಕು. ಯಾವ ರೀತಿ ಮಾಡಿಸ್ಬೇಕು? ಇದು ಹೈಯೆಸ್ಟ್ ಸ್ಥಿತಿ ಅನ್ನೋದು. ಯಾವುದು ಅಂತ? ನಿರಾಕಾರ ಸ್ಥಿತಿ. ಇಲ್ಲಿ ಜ್ಞಾನ ಹೇಳೋದು ಇರ್ತದೋ ಇರಲ್ವೋ? ಈ ಸ್ಟೇಜಲ್ಲಿ ನೀವು ಜ್ಞಾನ ಹೇಳಬೇಕೋ ಬೇಡವೋ? ಇಲ್ಲ. ಮತ್ತೆ ಅವ್ರಿಗೆ ಟೋಲಿ ಕೊಡ್ಬೇಕೋ ಬೇಡವೋ? ಇಲ್ಲ, ಶಕ್ತಿ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿ ಏನು ಅಂತಂದ್ರೆ, ಕೇವಲ ನೀವು ಮನ ಬುದ್ಧಿದ ಬಾಬನ್ ಜೊತೆಗೆ ಕನೆಕ್ಟ್ ಆಗಿರಬೇಕು. ಪ್ರತೀ ಕರ್ಮ ಮಾಡಬೇಕಾದ್ರೆ ನಿಮ್ಮಿಂದ ಶಕ್ತಿ ಪ್ರವಾಹ ಆಗಿದ್ದು ಆತ್ಮದ ಮೂಲಕ, ಮನಬುದ್ಧಿಯ ಮೂಲಕ, ಶರೀರದ ಮೂಲಕ, ಶರೀರದ ಒಂದೊಂದು ಸೆಲ್ಸ್ ಕಣಗಳ ಮೂಲಕ, ವಾತಾವರಣ ವಾಯುಮಂಡಲದ ಮೂಲಕ ಶಕ್ತಿ ಪ್ರವಾಹ ಆಗುವಂತ ಅನುಭವ ಮೊದಲು ನಿಮಗೆ ಆಗ್ಬೇಕು. ಅದ್ ಆಗ್ಬೇಕು ಅಂತಂದ್ರೆ ಆ ಸೀಟ್ ಮೇಲೆ ಕುತ್ಕೊಳ್ಬೇಕು ಅಲ್ವಾ? ಒಂದು ಪಾತ್ರೆಗೆ ಬಿಸಿ ಅನುಭವ ಯಾವಾಗ ಆಗ್ತದೆ? ಯಾವಾಗ ಆಗ್ತದೆ? ಒಲೆ ಮೇಲೆ ಇಟ್ಟು ಒಲೆ ಮೇಲೆ ಇಡೋ ಮೊದಲು ಅದನ್ನ ಕ್ಲೀನ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಕ್ಲೀನ್ ಮಾಡ್ದೇನೆ ಒಲೆ ಮೇಲೆ ಇಟ್ಟು ಏನಾಗ್ತದೆ? ಏನಾಗ್ತದೆ? ನಿಮ್ಗೆ ಅನುಭವ ಇಲ್ವಾ? ಕ್ಲೀನ್ ಮಾಡ್ದೇನೆ ಒಲೆ ಮೇಲೆ ಇಟ್ಟು ಏನಾಗ್ತದೆ? ಅಡಿಗೆ ಹಾಳಾಗತ್ತೆ. ಕ್ಲೀನ್ ಮಾಡ್ದೇನೆ ಒಲೆ ಮೇಲೆ ಇಟ್ಟಾಗ ಅದಲ್ಲಿರುವಂತ ಮಲಿನತೆ ಇನ್ನೂ ಸ್ಟ್ರಾಂಗ್ ಆಗ್ತದೆ, ಇನ್ನೂ ಗಟ್ಟಿ ಆಗತ್ತೆ ಅಲ್ವಾ? ಅವಾಗ ಅದನ್ನ ತೆಗೆದು ತೆಗೆಯೋದು ಏನಾಗ್ತದೆ? ಕಷ್ಟ ಆಗ್ತದೋ ಆಗಲ್ವೋ? ಆಗತ್ತೋ ಆಗಲ್ವೋ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಹೆಸರು ಕೀರ್ತಿ ಹೇಳುವಂತಹ ಒಂದು ಏನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಬಾರ್ದು. ಕೇವಲ ಆ ಸಪ್ತ ಗುಣಗಳ ಅನುಭವ ಅಂತಂದ್ರೆ ಏನು? ಬಾಬಾರವರ ಗುಣಗಳು ನಿಮ್ಮ ಮೂಲಕ ಆಸ್ ಇಟ್ ಈಸ್ ಏನಾಗ್ತಾ ಇದೆ? ಡೈರೆಕ್ಟ್ ಆಗಿ ಪಾಸ್ ಆಗ್ಬಿಟ್ಟು ಅವರಿಗೆ ಅನುಭವ ಆಗ್ತಾ ಇದೆ. ನೀವು ಜ್ಞಾನವನ್ನು ತಿಳ್ಕೊಂಡು, ನೀವು ರಾಜಯೋಗವನ್ನ ಮಾಡಿ, ನೀವು ಬಾಬನ್ ಜೊತೆ ಕನೆಕ್ಟ್ ಆಗ್ಬಿಟ್ಟು ನೀವು ಅನುಭವ ಮಾಡಿ ಅಂತ ಏನ್ ಮಾಡುವಂಗಿಲ್ಲ. ಹೇಳುವ ಸಮಯ ಇವಾಗ ಮುಗಿತು. ಆ ಪೋಸ್ಟು ಇದೆ, ಇಲ್ಲ ಅಂತಲ್ಲ, ಆ ಪೋಸ್ಟು ಕೂಡ ಇದೆ. ಆ ಪೋಸ್ಟ್ ಅಲ್ಲಿ ಇನ್ನೂವರೆಗೂ ಕೂಡ ಕೆಲವೊಬ್ರು ಮಾಡ್ತಾನೆ ಇದ್ದಾರೆ. ಆ ಪೋಸ್ಟಿಗೂ ಇನ್ನು ಕೆಲವೊಬ್ರು ಕಾಂಪಿಟೇಟರ್ ಇದ್ದಾರೆ. ಇದಾರೋ ಇಲ್ವೋ? ಇದಾರೆ. ಯಾರು ಚಿತ್ರ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವ್ರೇನು ಯೋಚನೆ ಮಾಡ್ತಾರೆ? ಅಯ್ಯೋ, ಒಬ್ಬೊಬ್ರಿಗೆ ಕೋರ್ಸ್ ಕೊಡ್ಬೇಕಪ್ಪ, ಆ ಪೋಸ್ಟ್ ಬೇಕು ಅಂತ ಹೇಳ್ತಾನೆ. ಯಾರು 7 days ಕೋರ್ಸ್ ಕೊಡ್ತಾ ಇರ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ? ಮುರಳಿ ಓದ್ಬೇಕಪ್ಪ ಅಂತ ಹೇಳ್ತಿರ್ತಾರೆ ಅಲ್ವಾ? ಮುರಳಿ ಓದೋರು ಏನ್ ಹೇಳ್ತಾ ಇರ್ತಾರೆ? ಮುರಳಿಯನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಎಕ್ಸ್ಪ್ಲೇನ್ ಮಾಡಿದ್ರು ಏನ್ ಇಷ್ಟಪಡ್ತಾರೆ? ನಮ್ ಕ್ಲಾಸ್ ಚೆನ್ನಾಗಿದೆ ಅಂತ ಜನ ಹೇಳ್ಬೇಕಪ್ಪ, ಹೆಚ್ಚಿಗೆ ಆತ್ಮಗಳು ನಮ್ ಸಮ್ಮುಖದಲ್ಲಿ ಬರ್ಬೇಕು. ಸರಿ, ಹೆಚ್ಚಿಗೆ ಆತ್ಮಗಳು ಬಂದ್ಮೇಲೆ ಏನ್ ಅನ್ಸತ್ತೆ? ಯೂಟ್ಯೂಬ್ ಅಲ್ಲಿ ಹೋಗ್ಬೇಕು, ಯೂಟ್ಯೂಬ್ ಅಲ್ಲಿ ಹೋದ್ಮೇಲೆ ಹೆಚ್ಚಿಗೆ ವ್ಯೂಸ್ ಆಗ್ಬೇಕು. ಹೀಗೇನಾಗ್ತಾ ಹೋಗ್ತವೆ, ಬೇರೆ ಬೇರೆ ಲೆವೆಲ್ ಬೇರೆ ಬೇರೆ ಪೋಸ್ಟ್ಗಳು ಏನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತವೆ. ಆ ಎಲ್ಲ ಪೋಸ್ಟ್ ಅಲ್ಲೂ ಕೂಡ ಬ್ರಹ್ಮಕುಮಾರ ಕುಮಾರಿಯರು ಏನ್ ಮಾಡ್ತಿದ್ದಾರೆ? ಅವರವರ ಯೋಗ್ಯತೆ ಅನುಸಾರ ಈಶ್ವರಿಯ ಸಾಧನೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈಗೇನ್ ಮಾಡ್ಬೇಕು? ವಾಣಿ ದ್ವಾರ ತೋ ಅನುಭವ ಕರ್ನೇ ಲಗೆ ಹೇ. ಇಲ್ಲಿಯವರೆಗೆ ಶಬ್ದದ ಮೂಲಕ ಭಗವಂತನ ಪರಿಚಯವನ್ನ ಕೊಡ್ತಾ ಇದ್ದಾರೆ, ಅನುಭವನ ಕೊಡಿಸ್ತಾ ಇದ್ದಾರೆ. ಯಾರು? ಬಾಬಾರವರ ಮಕ್ಕಳು ಧೂಮ್ಧಾಮದಿಂದ ದೇಶ ವಿದೇಶದಲ್ಲಿ ವಿಶ್ವದಾದ್ಯಂತ ಜ್ಞಾನದ ಮೂಲಕ, ವಾಣಿಯ ಮೂಲಕ ಏನ್ ಮಾಡ್ತಿದ್ದಾರೆ? ಭಗವಂತನ ಪ್ರತ್ಯಕ್ಷತೆ ಅನುಭವ ಮಾಡಿಸ್ತಾ ಇದ್ದಾರೆ. ಅಂತ ಜ್ಞಾನವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾರು 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 ಅರ್ಥ ಮಾಡ್ಕೊಳ್ತಿದ್ದಾರೆ? ನಾವೇ. ಬಾಬನ್ ಮಕ್ಕಳೇ ಇರ್ಬೋದು, ಭಕ್ತರೇ ಇರ್ಬೋದು, ಹೊಸದಾಗಿರುವಂತ ಆತ್ಮಗಳು ಕೂಡ ಏನ್ ಮಾಡ್ಬೋದು? ಇರ್ಬೋದು. ಯಾವ್ದಿಂದ ಅವರು ತಿಳ್ಕೊಳ್ತಿದ್ದಾರೆ? ವಾಣಿಯಿಂದ. ವಾಣಿಯಿಂದ, ಶಬ್ದದಿಂದ ತಿಳ್ಕೊಳ್ತಾ ಇದ್ದಾರೆ. ಅಭಿ ಅನುಭವ ಕರ್ನೆ ಕಾ ಕಾರ್ಯ ಶುರು ಹೋ ಗಯಾ ಹೈ. ಇಲ್ಲಿವರೆಗೆ ಏನಿತ್ತು? ಬರೀ ಶಬ್ದ ಮಾತ್ರ ಇತ್ತು. ಈಗ ಅನುಭವ ಆಗುವಂತ ಕಾರ್ಯ ಶುರು ಆಗಿದೆ ಅಂತ. ಹಾಗೆ ಶಬ್ದಕ್ಕೂ ಅನುಭವಕ್ಕೂ ಏನು ವ್ಯತ್ಯಾಸ ಆತ್ಮೀಯರೇ?
ಶಬ್ದಕ್ಕೂ ಅನುಭವಕ್ಕೂ ಏನು ವ್ಯತ್ಯಾಸ? ಆಡಿಯೋ ವಿಡಿಯೋ. ಶಬ್ದ. ಹ್ಮ್ ಆಡಿಯೋ ವಿಡಿಯೋ. ಹ್ಮ್. ಹಾ. ಆಡಿಯೋ ವಿಡಿಯೋ. ಏನು ನಾಗಣ್ಣವ್ರೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಏನ್ ಆಡಿಯೋ? ಆ, ಶಬ್ದ ಅಂದ್ರೆ ಆಡಿಯೋ, ಹಾ, ನೋಡೋದು ಅಂದ್ರೆ ವಿಡಿಯೋ. ಅದೆಲ್ಲ ಹೇಳ್ತಾ ಇರೋದು ಅನುಭವ. ಈ ಜ್ಞಾನಕ್ಕೂ ಅನುಭವಕ್ಕೂ ಏನು ವ್ಯತ್ಯಾಸ ಅಂತ. ಜ್ಞಾನ ಅಂದ್ರೆ ವಾಣಿಯಿಂದ. ಇಡೀ ಪಾರ್ವತಕ್ಕೆ ಇರಿ ಅವ್ರದ್ದು ಹೇಳಾಗ್ಲಿ. ಹಾ, ಅನುಭವ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೋಡುವಂತದ್ದು ನಾವು. ಹಾ, ಜ್ಞಾನ ಅಂದ್ರೆ ಜ್ಞಾನ ಅಂದ್ರೆ ಕೇಳುವಂತದ್ದು, ಆಡಿಯೋ. ಅಂದ್ರೆ ಹೇಳಿ ಪಾರ್ವತಕ್ಕೆ ಹೇಳಿ. ಏನಿಲ್ಲ ನೋಡ್ರಿ, ವಾಣಿಯಿಂದ ಅಂದ್ರೆ ಸಾಕಾರ ಬರುತ್ತೆ, ಹ್ಮ್ ಅನುಭವ ಅಂದ್ರೆ ನಿರಾಕಾರ ರೂಪದಲ್ಲಿರುತ್ತೆ ಅಂತ. ಓಂ ಶಾಂತಿ ಅಣ್ಣ, ಹೇಳಿ. ಅಲ್ಲಿ ಒಂದು ನಿರಾಕಾರ ಇರುತ್ತೆ, ಒಂದು ಸ್ಥೂಲದಲ್ಲಿ ಕೇಳೋದು ಅಂದ್ರೆ ಅದು ಹಾ. ಸ್ಥೂಲದಲ್ಲಿರುತ್ತೆ, ಹಾ, ಅನುಭವ ಮಾಡೋದು ನಿರಾಕಾರದಲ್ಲಿರುತ್ತೆ. ಹೇಳ್ತು. ಓಕೆ, ಸರಿ. ನೋಡಿ, ವಾಣಿಯಲ್ಲಿ ಏನಾಗತ್ತೆ ಗೊತ್ತಾ? ಆರಂಭದಲ್ಲಿ ನಾವು ಬಾಬನ್ ಮಕ್ಕಳಾದಾಗ ಬೇರೆಯವ್ರಿಗೆ ಜ್ಞಾನ ಹೇಳಲಿಕ್ಕೆ ಆಧಾರ ಯಾವುದು ಅಂತಂದ್ರೆ ಬೇರೆಯವ್ರು ಹೇಳಿರುವಂತ ಜ್ಞಾನ. ಅಂದ್ರೆ ಬಾಬನ್ ಮುರಳಿರುವಂತ ಜ್ಞಾನ ಹೇಳ್ಬೋದು, ನಿಮ್ಗೆ ಸೇವಾ ಕೇಂದ್ರದಲ್ಲಿ ನಿಮಿತ್ತ ಟೀಚರ್ ಹೇಳಿರುವಂತ ಜ್ಞಾನ ಇರ್ಬೋದು, ಪುಸ್ತಕದಲ್ಲಿ ಓದಿರುವಂತ ಜ್ಞಾನ ಇರ್ಬೋದು, ಅತಿರಥ ಮಹಾರಥರು ಹೇಳಿರುವಂತ ಜ್ಞಾನ ಇರಬಹುದು. ಅದನ್ನ ಕೇಳಿಬಿಟ್ಟು ನೀವೇನ್ ಮಾಡ್ತೀರಾ? ಹೇಳ್ತೀರಾ. ನಿಮ್ಗೆ ಸೋರ್ಸ್ ಎಲ್ಲಿಂದ ಬರ್ತದೆ? ಬೇರೆಯವ್ರು ಹೇಳಿರುವಂತ ಜ್ಞಾನ ಅಲ್ವಾ? ಆರಂಭದಲ್ಲಿ ಬಾಬನ್ ಜೊತೆ ಕನೆಕ್ಟ್ ಆಗೋದು ನಮ್ಗೆ ಗೊತ್ತಿರೋದಿಲ್ವಲ್ಲ. ನಮ್ಗೆ ನಿಮಿತ್ತದವ್ರು ಏನ್ ಹೇಳಿದ್ದಾರೆ, ಸೀನಿಯರ್ಸ್ ಏನ್ ಹೇಳಿದ್ದಾರೆ, ಯೂಟ್ಯೂಬ್ನಲ್ಲಿ ಏನ್ ಹೇಳ್ತಿದ್ದಾರೆ, ಅದರ ಆಧಾರದಲ್ಲಿ ನಾವೇನ್ ಮಾಡ್ತೀವಿ, ಅದೇ ಎಕ್ಸಾಂಪಲ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಕೂಡ ಮೌಂಟ್ ಅಬು ಹೋಗ್ಬಿಟ್ಟು ಬಂದಾಗ ಕ್ಲಾಸ್ ಮಾಡಿದಾಗ ಅಲ್ಲಿ ಉಷಾ ಬೇನೆ ಏನು ಉದಾಹರಣೆ ಹೇಳಿದ್ರು, ಶಿಲು ಬೇನೆ ಏನು ಉದಾಹರಣೆ ಹೇಳಿದ್ರು, ಅದನ್ನೇ ಏನ್ ಮಾಡ್ತಿದ್ವಿ, ಇಲ್ಲಿ ಹೇಳ್ತಾ ಇದ್ವಿ. ನಮ್ಮ ಅನುಭವ ಇರ್ಲಿಲ್ಲ. ಓಕೆ. ಆದ್ರೆ ಆಮೇಲೆ ಮುಂದೆ ಹೋಗ್ತಾ ಇದ್ದಾಗ ಏನಾಗತ್ತೆ ಅಂತಂದ್ರೆ ಜ್ಞಾನ ಹೇಳ್ಬೇಕಾದ್ರೂ ನೀವು ಬಾಬನ್ ಜೊತೆ ಕನೆಕ್ಟ್ ಆಗ್ತೀರಿ. ಯಾರ ಜೊತೆಗೆ? ಮೊದಲು ಮನುಷ್ಯಾತ್ಮರ ಜೊತೆಗೆ ಕನೆಕ್ಟ್ ಆಗ್ತಾ ಇರುವಂಥವ್ರು ಬಾಬನ್ ಜೊತೆ ಕನೆಕ್ಟ್ ಆದಾಗ ಅವಾಗ ಆ ಸಮಯದಲ್ಲಿ ಬಾಬಾ ಏನ್ ಮಾಡ್ತಾರೆ, ಆ ಜ್ಞಾನದಲ್ಲಿ ಒಂದು ಸೀಕ್ರೆಟ್ ಅನ್ನು ಕೂಡ ಹೇಳ್ತಾರೆ ಮತ್ತು ಯೋಗದಲ್ಲಿ ಆ ಒಂದು ಶಬ್ದದ ಸ್ವರೂಪ ಆಗ್ತೀರ ನೀವು, ಸಾಧನೆ ಮಾಡ್ತೀವಿ. ಅಂದ್ರೆ ಗುಲಾಬ್ ಜಾಮೂನಿನ ಬಗ್ಗೆ ಫೋಟೋ ನೋಡ್ಬಿಟ್ಟು ಹಿಂದ್ಗಡೆ ನೋಡ್ಬಿಟ್ಟು ಓದಿ ಹೇಳೋದು ಬೇರೆ, ಯಾರು ಹೇಳಿರೋದನ್ನ ಕೇಳಿಬಿಟ್ಟು ನಾನು ಬೇರೆಯವ್ರಿಗೆ ಹೇಳೋದು ಬೇರೆ. ಯಾರೋ ಮಾಡಿರುವಂತ ಗುಲಾಬ್ ಜಾಮೂನನ್ನ ತಿಂದ್ಬಿಟ್ಟು ವರ್ಣನೆ ಮಾಡೋದು ಬೇರೆ. ನೀವೇ ಗುಲಾಬ್ ಜಾಮೂನನ್ನ ಮಾಡಿ ತುಂಬಾ ಸಲ ಫೇಲ್ ಆಗಿ ಆಮೇಲೆ ಕರೆಕ್ಟಾಗಿ ಮಾಡಿ ಬೇರೆಯವ್ರಿಗೆ ತಿಳಿಸೋದು ಬೇರೆ. ಈಗಲೇ ಗುಲಾಬ್ ಜಾಮೂನ್ ಎದಗಡೆಗಿದ್ದು ನಿಮ್ಮ ಬಾಯಲ್ಲಿದ್ದು ಅನುಭವ ಮಾಡ್ತಾ ಬೇರೆಯವ್ರಿಗೆ ಅನುಭವವನ್ನ ಮಾಡಿಸ್ತಾ ಗುಲಾಬ್ ಜಾಮೂನ್ ಅವ್ರ ಕೈಯಲ್ಲಿ ಕೊಟ್ಟು ಅವ್ರ ಹತ್ರ ತಿನ್ನಿಸಿ ಆಮೇಲೆ ಅದರ ಬಗ್ಗೆ ಹೇಳೋದು ಬೇರೆ. ಯಾವುದು ಶ್ರೇಷ್ಠ? ಯಾವುದು ಶ್ರೇಷ್ಠ? ನಾವೇ ಅನುಭವ ಮಾಡಿ. ಬಾಬಾ ಏನ್ ಹೇಳ್ತಾರೆ, ಮಕ್ಕಳಿಗೆ ಇವಾಗ ಗುಲಾಬ್ ಜಾಮೂನು ಕೊಟ್ರೆ ಸಾಕಂತೆ, ನಿಮ್ಗೆ ಜ್ಞಾನ ಬೇಡಂತೆ. ಇವಾಗ ಅವ್ರಿಗೇನ್ ಬೇಕೋ, ನಿಮ್ದು ಫೋಟೋನು ಬೇಡ, ಹೆಂಗ್ ಮಾಡ್ಬೇಕಂತ ವಿಧಿ ಬೇಡ. ಅವ್ರಿಗೆ ಬೇಕಾಗಿರೋದೇನು? ರೆಡಿಮೇಡ್ ಗುಲಾಬ್ ಜಾಮೂನ್. ಅಂತಂದ್ರೆ ಏನರ್ಥ? ಈಗಿನ ಜನರಿಗೆ ಕೇವಲ ಭಗವಂತನ ಶಕ್ತಿಯ ಅನುಭವ ಬೇಕು. ಅಂದ್ರೆ ಬಾಬಾ ಸೂಕ್ಷ್ಮವಾಗಿ ಏನ್ ಹೇಳ್ತಿದ್ದಾರೆ ಗೊತ್ತಾ? ತುಂಬಾ ನನ್ನ ಮಕ್ಕಳು ಜ್ಞಾನ ಹೇಳ್ಬೇಕಾದ್ರೆ ಬಾಬನ ಜೊತೆ ಕನೆಕ್ಟ್ ಆಗಿರೋದಿಲ್ಲ. ಹಾಗೆ ಜ್ಞಾನವನ್ನು ಹೇಳ್ತಾರೆ, ನನಗೆಲ್ಲ ಗೊತ್ತು ಹೇಳುವಂತ ಅಭಿಮಾನದಿಂದ ಹೇಳ್ತಾರೆ. ಅದು ಇನ್ಮೇಲೆ ಜ್ಞಾನ ಹೇಳುವಂಥದ್ದೇ ಇರೋದಿಲ್ಲ. ಫಿಲ್ಮ್ ಮಾಡ್ಬಿಟ್ಟು ಹೇಳ್ತಾರೆ, ಹಾಡು ಹಾಡ್ಬಿಟ್ಟು ಹೇಳ್ತಾರೆ. ಅದು ಇನ್ಮೇಲೆ ಜ್ಞಾನನೂ ಇಲ್ಲ, ಫಿಲ್ಮು ಇಲ್ಲ, ಹಾಡಿಲ್ಲ, ಏನೂ ಇಲ್ಲ. ಏನಿರ್ತದೆ? ನಿರಾಕಾರ ಕೇವಲ ಶಕ್ತಿಯ ಪ್ರವಾಹ ಮಾತ್ರ. ಆಗ್ತದೆ. ಅಂದ್ರೆ ಇಲ್ಲಿವರೆಗೆ ಜ್ಞಾನವನ್ನ ಮಾತ್ರ ಹೇಳ್ತಾ ಇದ್ರೆ ಹೊರತು ಈಗ ಜ್ಞಾನದ ಜೊತೆಗೆ ಯೋಗದಲ್ಲಿ ಕುಳಿತುಕೊಂಡಾಗ ಅನುಭವನೂ ಕೂಡ ಆತ್ಮಗಳಿಗಾಗ್ಲಿಕ್ಕೆ ಆರಂಭ ಆಗಿದೆ. ಆದ್ರೆ ಆತ್ಮೇಲೆ ಅನುಭವ ಹೇಳೋದು ಸಾಕ್ಷಾತ್ಕಾರ ಅಲ್ಲ, ಗೊತ್ತಿರಲಿ. ಅನುಭವ ಬೇರೆ, ಸಾಕ್ಷಾತ್ಕಾರ ಬೇರೆ. ಸಾಕ್ಷಾತ್ಕಾರದಲ್ಲಿ ಬಿಂದು ಕಂಡುಬಿಡ್ತು, ಪ್ರಕಾಶ ಕಂಡುಬಿಡ್ತು,
ಬ್ರಹ್ಮ ಬಾಬಾ ಕಂಡ್ಬಿಟ್ರು. ಕೆಲವೊಬ್ರು ಏನು ಯೋಚನೆ ಮಾಡ್ತಾರ, ಅಯ್ಯೋ ಅಣ್ಣವ್ರು ಅವ್ರಿಗೆಲ್ಲ ಕಾಣ್ತಂತ ನಮ್ಗೆ ಕಾಣ್ತಾನೆ ಇಲ್ಲ, ನಮ್ ರಾಜಯೋಗ ಸರಿ ಇಲ್ವಾ ಅಂತ ಕೇಳ್ತಾರ ಅಲ್ವಾ. ಮಮ್ಮಾರವ್ರಿಗೆ ಎಲ್ಲೂ ಸಾಕ್ಷಾತ್ಕಾರ ಆಗೇ ಇಲ್ಲ. ಸಾಕ್ಷಾತ್ಕಾರ ಯಾಕೆ? ಆಕಾರ. ಓಕೆ ನೋಡಿ, ಇವಾಗ ಗುಲಾಬ್ ಜಾಮೂನ್ ಫೋಟೋ ನೋಡಿದ ತಕ್ಷಣದಲ್ಲಿ ಗುಲಾಬ್ ಜಾಮೂನ್ ತಿಂದಂಗ ಅರ್ಥನ? ಇಲ್ಲ. ಇಲ್ಲ ತಾನೆ. ಗುಲಾಬ್ ಜಾಮೂನ್ ಬೇರೆನೆ, ಫೋಟೋ ಬೇರೆನೆ. ಅದು ಗುಲಾಬ್ ಜಾಮೂನ್ದೇ ಫೋಟೋ, ಅದು ಬೇರೆದಲ್ಲ. ಆದ್ರೆ ಅದು ಫೋಟೋ ಅಷ್ಟೇನೆ, ಬಿಟ್ರೆ ಅದು ಗುಲಾಬ್ ಜಾಮೂನ್ ಅಲ್ಲ. ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ ಅಂತ ಹೇಳ್ತಾರೆ ಬಾಬಾ ಅಲ್ವಾ. ಬಣ್ಣ ಕಂಡ ತಕ್ಷಣ, ಕಿರಣ ಕಂಡ ತಕ್ಷಣ ನಿಮಗೆ ಭಗವಂತನ ಜೊತೆ ಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ಅರ್ಥ ಅಲ್ಲ. ಅಲ್ಲ. ಭಗವಂತನಲ್ಲಿ ಮನಸ್ಸನ್ನಿಟ್ಟಾಗ ನಿಮಗೆ ಪರಮಾತ್ಮನಲ್ಲಿರುವಂತ ಗುಣಗಳ ಅನುಭವ ಆಗಬೇಕು. ಅದಕ್ಕಾಗಿ ಬಾಬಾರವ್ರದ್ದು ಇವಾಗ ಅನುಭವದ ಪಾತ್ರ ಏನಾಗ್ತಾ ಇದೆ, ನಡೀತಾ ಇದೆ. ಹೀಗೆ ಹೇಳಿ, ನಾವು ಬಾಬನ ಹತ್ರ ಕುತ್ಕೊಂಡಾಗ ಏನ್ ಮಾಡ್ಬೇಕು? ನಾವು ಏನ್ ಮಾಡ್ಬೇಕು? ಅನುಭವ್ ಅಲ್ವಾ. ನಿಮ್ಗೆ ಎಷ್ಟು ಅನುಭವ ಆಗತ್ತೋ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬೇರೆಯವ್ರಿಗೆ ಏನಾಗ್ತದೆ, ಅನುಭವ ಆಗ್ತದೆ. ಅದಕ್ಕಾಗಿ ನಿಮ್ಗೆ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಇಚ್ಛೆನೂ ಇಟ್ಕೊಳ್ಬೇಡಿ, ನಿಮ್ಮ ಮೂಲಕ ಬೇರೆಯವರಿಗೆ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಇಚ್ಛೆನೂ ಕೂಡ ಇಟ್ಕೊಳ್ಬೇಡಿ. ಓಕೆ, ಬಾಬಾ ಮಾಡಿಸೋದಿದ್ರೆ ಮಾಡಿಸ್ಲಿ, ಅದು ಬೇಡ ನಮ್ಗೆ. ಆದ್ರೆ ನಾವೇನ್ ಮಾಡ್ಬಾರ್ದು, ಆ ಇಚ್ಛೆಯನ್ನ ಇಟ್ಕೊಳ್ಬಾರ್ದು. ಯೋಗ ಮಾಡಿದಾಗ ನಿಮ್ಗೆ ಸಪ್ತ ಗುಣಗಳ ಅನುಭವ ಆಗ್ತದೆ. ಯೋಗ ಅಂತದೇನು ಹೇಳಿ ಆತ್ಮೀಯರೇ? ಯೋಗ ಅಂತಂದ್ರೇನು? ಜೋಡಣೆ, ಸೇರಿಸು. ಯಾರ ಜೊತೆಗೆ ಯೋಗ ಮಾಡ್ತಿದ್ದೀರಿ? ಬಾಬನ ಜೊತೆಗೆ. ಬಾಬನಲ್ಲಿ ಏನಿದೆ? ಸಪ್ತ ಗುಣಗಳಿದೆ. ಅದರ ಅನುಭವ ಆಗ್ತಾ ಇದೆ ಅಂದ್ರೆ ಯೋಗ ಆಗಿದೆ. ಅದು ಆಗ್ತಾ ಇಲ್ಲ ಅಂತಂದ್ರೆ ಯೋಗ ನಾಲ್ಗೆ ಇಟ್ಟಾಗ್ಲೂ ಕೂಡ ಖಾರ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಯೋಗ ಸರಿ ಇಲ್ಲ. ನಾಲ್ಗೆ ಮೇಲೆ ಮೆಣಸಿನ್ಕಾಯಿ ಇಟ್ಟಿರ್ತೀರಾ, ಇನ್ನೊಂದು ಇಟ್ಟಿರ್ತೀರಾ, ಸಾಂಬಾರ್ ಇಟ್ಟಿರ್ತೀರಾ, ಆದ್ರೂ ಕೂಡ ಖಾರ ಆಗಿಲ್ಲ ಅಂತಂದ್ರೆ ಒಂದು ಸಾಂಬಾರಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ, ಅಥವಾ ನಿಮ್ ನಾಲ್ಗೆ ಮೇಲೆ ಇಟ್ಟಿರೋದು ಮೆಣಸಿನ್ಕಾಯಿ ಅಲ್ಲ, ಅಥವಾ ನಿಮ್ ನಾಲ್ಗೆಗೆ ಏನಾಗಿದೆ, ಜ್ವರ ಬಂದಿದೆ, ಏನೋ ತೊಂದ್ರೆ ಆಗಿದೆ, ಅಥವಾ ಮುಖ ತೊಳೆದಿಲ್ಲ, ಏನೋ ಒಂದು ಕಾರಣ ಅಲ್ಲಿ. ಹೌದಾ? ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನು ಆತ್ಮೀಯರೇ? ಭಗವಂತನ ಜೊತೆಗೆ ಯೋಗ. ರಾಜ ಆತ್ಮನಿಗೆ ಶಾಂತಿ ಬೇಕು. ಶಾಂತಿ ಅನುಭವ ಆಯ್ತಾ, ಯೋಗ ಆಯ್ತು. ಬರೀ ಬಾಯಲ್ಲಿ ಶಾಂತಿ ಅನುಭವ ಆಗ್ತಾ ಇದೆ, ಹೋಗ್ತಾ ಇದೆ, ಮುರುಳಕ್ಕೆ ಹೋಗ್ತಾ ಇದೆ, ಕಿರಣ್, ಬರೀ ಬಾಯಲ್ಲಿ ಹೇಳೋದು ಯೋಗ ಅಲ್ಲ. ಅನುಭವದಿಂದ ಓಕೆ ಶಕ್ತಿ ಹೋಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ಬೇಕೇ ಹೊರ್ತು ಮನಸ್ಸಿನ ಬಾಯಿಂದಾಗ್ಲಿ ಶರೀರದ ಬಾಯಿಂದಾಗ್ಲಿ ಬಾಯಲ್ಲಿ ಹೇಳೋದಲ್ಲ. ಅನುಭವ ಆಗಬೇಕು. ಅದಕ್ಕೆ ಬಾಬಾ ಹತ್ರ ಸಪ್ತ ಗುಣಗಳನ್ನ ಹೇಳೋದು. ನಾನು ಬಾಬನ ಹತ್ರ ಕುತ್ಕೊಂಡಿದ್ದೇನೆ, 3 ಲೋಕಕ್ಕೆ ಹೋಗ್ತಾ ಇದ್ದೆ ಅಂತ ಏನ್ ಮಾಡೋದು, ಕಾಮೆಂಟ್ ಹೇಳೋದೇ ಹೇಳೋ. ಎಲ್ಲರೂ ಸಿಟ್ಟು ಬಂದ್ಬಿಡ್ತದೆ ಯೋಗೇಶಣ್ಣನ ಮೇಲೆ ಹಿಂಗೆಲ್ಲ ಹೇಳಿದಾಗ. ಅದ್ರ ವಾಸ್ತವಿಕ ಸತ್ಯ ಹೇಳಲೇಬೇಕಲ್ವಾ ಏನು ಅಂತ ಹೇಳ್ಬಿಟ್ಟು ಅಲ್ವಾ. ಹೀಗೆ ಹೇಳಬೇಕು, ಅನುಭವ ಮಾಡ್ಬೇಕು. ಅನುಭವ ಮಾಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಅನುಭವ ಮಾಡುವಂತ ಕಾರ್ಯ ಶುರು ಆಗಿದೆ ಅಂತೆ. ಯಾವಾಗ ಶುರು ಆಗಿದೆ? ಅದಕ್ಕೆ ಆಧಾರ ಯಾವುದು? ಯಾವಾಗ ಶುರು ಆಗ್ತದೆ? ಅಮೃತ ಬೇಡ. ಬಾಬಾ ಹೇಳ್ತಾರೆ, ಇದು ಆಗ್ಬೇಕು ಅಂತಂದ್ರೆ ನೀವು ಬಾಯಿ ಮುಚ್ಕೊಂಡು ಮನಸ್ಸನ್ನು ಎಲ್ಲೂ ಇಡದೆ ಸುಮ್ಮನೆ ಬಾಬನ ಮಡಿಲಲ್ಲಿ ಸಿಂಹಾಸನದ ಮೇಲೆ ನಿಮಗೆ ಅನುಭವ ಬಿಟ್ರೆ ಬೇರೆ ನಿಮಗೆ ಇನ್ ಮೂಲಕ ಏನು ಪಾಸ ಅದ್ ಮಾತ್ರ ಅನುಭವ ಮಾಡಿ. ನೀವು ಮುಂದಿನ ಕತೆ ಬೇಡ ನಿಮಗೆ. ಪಾತ್ರೆ ಇದೆ ತಾನೆ, ಪಾತ್ರೆಯಲ್ಲಿ ಪಾಯಸ ಮಾಡ್ತಿದ್ದಾರೆ, ಅದ್ರ ಅನುಭವ ಮಾತ್ರ ಮಾಡಿ. ಅದು ಯಾರಿಗ್ ಬಡಿಸ್ತಾರೆ, ಯಾವಾಗ ಬಡಿಸ್ತಾರೆ, ಎಷ್ಟು ಬಡಿಸ್ತಾರೆ, ಅವ್ರಿಗೆ ಬೇಕೋ ಬೇಡೋ ಅದು ನಿಮ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ನಿಮ್ಮ ಮನ ಬುದ್ಧಿ ಬಾಬನ ಜೊತೆ ಕನೆಕ್ಟ್ ಆಗಿದೆಯಾ, ಅನುಭವ ಮಾತ್ರ ಆಗ್ತಾ ಇದೆಯಾ? ಆ ಅನುಭವ ವಿಶ್ವ ಕಲ್ಯಾಣದ ಅಥವಾ ಸರ್ವಶಕ್ತಿವಂತದ್ದು, ಅದು ಅಶರೀರಿದು, ಅದು ಬಿಂದುದು, ನಿಮ್ಗದು ಬೇಡ. ನಿಮ್ಗೇನ್ ಬೇಕು? ಬಾಬನ ಜೊತೆ ನಾನು ಕನೆಕ್ಟ್ ಆಗಿದ್ದೇನೆ, ಮನಸ್ಸು ಬಾಬಾ ತಗೊಂಡಿದ್ದಾರೆ, ಅವ್ರು ಯಾರಿಗಾದ್ರೂ ಕೊಟ್ಕೊಳ್ಳಿ, ನನ್ ಸಂಬಂಧ ಇಲ್ಲ. ಇಂಥವ್ರಿಗೆ ಕೊಡುವಂತನು ಬಾಬನಿಗೆ ನಾನು ಏನ್ ಮಾಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇಲ್ಲ. ಇಂಥ ಆತ್ಮನಿಗೆ ಕೊಡು, ಇಂಥ ಪೇಷಂಟ್ಗೆ ಕೊಡು, ಇಂಥ ಬಿಲ್ಡಿಂಗ್ಗೆ ಕೊಡು, ಇಂಥ ಒಂದು ಕಾರಣಕ್ಕೆ ಕೊಡುವಂತ ಬಾಬನಿಗೂ ನಾನು ಕಟ್ಟಾಕಿಲ್ಲ. ಆದ ದಿನದಿಂದ ದಿನಕ್ಕೆ ಆ ಅನುಭವದ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಯೋಗದಲ್ಲಿ ಕುಳಿತುಕೊಂಡಾಗ ಅದಕ್ಕೆ ಹೆಚ್ಚಿನ ಸಮಯ ವಿನಿಯೋಗ ಆದ್ರೆ ನೀವು ಈ ಪೋಸ್ಟ್ ಅಲ್ಲಿ ಹೆಚ್ಚಿನ ಸಮಯ ಏನು ಮಾಡ್ತಿದ್ದೀರಿ, ಡ್ಯೂಟಿ ಮಾಡ್ತಾ ಇದ್ದೀರಾ. ಅಲ್ಲಿ ಕೇವಲ ಏನಾಗ್ಬೇಕು, ಸಪ್ತಗುಣಗಳು ಮಾತ್ರ ಏನಾಗ್ಬೇಕು, ಪ್ರವಾಹ ಆಗ್ಬೇಕೇ ಹೊರತು ಬಾಯಿಂದ ಮನಸ್ಸಿನಿಂದ ಯಾವುದೇ ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ಚಿಂತೆ
ಇರಬಾರ್ದು. ಬರಕೂಡದು, ಇರಕೂಡದು. ओके, पहले सुनते थे, सोचते थे, अभी आप ब्राह्मण आत्माओं की स्थिति का प्रभाव अनुभव करने लगे हैं. ಮೊದಲೇನಾಗ್ತಿತ್ತಂತೆ, ನೀವು ಹೇಳಿರುವಂತ ಜ್ಞಾನವನ್ನ ಅವ್ರು ಕೇಳ್ತಿದಾರಂತೆ. ಕೇಳ್ಬಿಟ್ಟು ಯೋಚನೆ ಮಾಡ್ತಿದ್ರಂತೆ, ಭಕ್ತಿ ಮಾರ್ಗದಲ್ಲಿ ಏನ್ ಹೇಳಿದ್ದಾರೆ, ಇಲ್ಲಿ ಏನ್ ಹೇಳಿದ್ದಾರೆ, ಶಿವಾನಿ ಬೇನ್ ಏನ್ ಹೇಳಿದ್ದಾರೆ, ಉಷಾ ಬೇನ್ ಏನ್ ಹೇಳಿದ್ದಾರೆ, ಮುರಳಿಲಿ ಏನ್ ಹೇಳಿದ್ದಾರೆ, ನಿಮಿತ್ತ ಟೀಚರ್ಸ್ ಏನ್ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಏನ್ ಮಾಡ್ತಿದಾರಂತೆ ಅವರು, ಯೋಚನೆ ಚಿಂತನೆ ಎಲ್ಲವನ್ನು ಮಾಡ್ತಾ ಇದ್ರಂತೆ. ಆದ್ರೆ ಈಗ ನೀವು ಬ್ರಾಹ್ಮಣ ಆತ್ಮಗಳ ಮೂಲಕ ಅವರಿಗೆ ಬೇರೆ ಬೇರೆ ಸ್ಥಿತಿಯ ಪ್ರಭಾವ ಅನುಭವ ಆಗ್ತಾ ಇದೆ. ಯಾವಾಗ ಆಗ್ತಾ ಇದೆ, ಯಾವಾಗ ಆಗ್ತಾ ಇದೆ, ನಿಮಗೆ ಅನುಭವ ಆದರೆ ಮಾತ್ರ ಅವ್ರಿಗಾಗದು. ಅವರಿಗೂ ಕೂಡ ಅನುಭವ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಯೋಗದಲ್ಲಿ ಕುಳಿತುಕೊಂಡಾಗ ಕರ್ಮ ಮಾಡಬೇಕಾದ್ರೆ ಕರ್ಮ ಯೋಗದಲ್ಲಿ ನಿಮಗೆಷ್ಟು ಅನುಭವ ಆಗ್ತಾ ಇದೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ಈಗ ಹೇಳಿ, ಜ್ಞಾನ ಹೇಳ್ಬೇಕು, ಪಂಪ್ಲೆಟ್ಸ್ ಕೊಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಏ- ಅನುಭವ. ಮಾಡ್ಬೇಕು. ಈಗ ಅನುಭವ ನೋಡ್ಬಿಟ್ಟು ಜನ ಬರ್ತಾರೆ. ನಿಮ್ಮ ಹೌದು. ಭಾಷಣ ಕೇಳಿ 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 ಲೌಕಿಕದಲ್ಲೂ ಕೂಡ ಭಕ್ತಿ ಮಾರ್ಗದಲ್ಲಿ ಚೆನ್ನಾಗಿ ಭಾಷಣ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ. ಯೂಟ್ಯೂಬ್ ಅಲ್ಲೂ ಕೂಡ ಬೇಕಾದಷ್ಟು ಸಿಗ್ತದೆ. ಈ ಗ್ರೂಪ್ ಅನ್ನ ಆರಂಭ ಮಾಡಿರೋದು ಯೋಗಕ್ಕೋಸ್ಕರ. ಯಾಕಂದ್ರೆ ಜ್ಞಾನ ಬೇಕಾದಷ್ಟು ಸಿಗ್ತದೆ ಇವತ್ತು, ಎಲ್ಲೂ ಕೂಡ ಕಡಿಮೆತನ ಇಲ್ಲ. ಬೇಕಾಗಿರೋದು ಯಾವುದು, ಯೋಗ. ಅನುಭವ, ಯೋಗ, ಪ್ರಾಕ್ಟಿಕಾಲಿಟಿ. ನಾವು ನೋಡ್ತೀವಿ ಆತ್ಮೀಯರೇ, ಲೌಕಿಕದಲ್ಲಿ ಅಲೌಕಿಕದಲ್ಲಿ ಭಕ್ತಿ ಮಾರ್ಗದಲ್ಲಿ ಚೆನ್ನಾಗಿ ಭಾಷಣ ಮಾಡ್ತಾರೆ. ನಿಮ್ಮ ಲೆಕ್ಕದಲ್ಲಿ ಏನು ಅಂದ್ರೆ ಅವ್ರಿಗೆ ಚೆನ್ನಾಗಿ ಅನುಭವ ಇದೆ ಅಂತ, ಓಕೆನಾ. ಭಾಷಣ ಮಾಡಿದ್ರೆ ನಿಮ್ಗೆ ಖುಷಿ ಆಗತ್ತೆ. ಆಮೇಲೆ ಅವರ ವೈಯಕ್ತಿಕ ಜೀವನ ಅವ್ರ ಜೊತೆಲಿ ಇದ್ದಾಗ ಅನ್ಸತ್ತೆ, ಓ ಇವ್ರು ಭಾಷಣಕ್ಕೆ ಮಾತ್ರ ಸೀಮಿತರೇ ಹೊರತು ಇವರಲ್ಲಿ ಆ ಅನುಭವ ಇಲ್ಲ. ಇಲ್ಲ. ಅಮೃತ ವೇಳೆ ಬಗ್ಗೆ ಒಬ್ಬ ವ್ಯಕ್ತಿ, ಒಂದು ಆತ್ಮ ಜೋರಾಗಿ ಏನ್ ಮಾಡೋದು, ಹಿಂಗ್ ಮಾಡ್ಬೇಕು ಹಾಂಗ್ ಮಾಡ್ಬೇಕು ಅಂತ ಕ್ಲಾಸ್ ಮಾಡೋದು. ಸರಿ ಆಯ್ತು. ನೆಕ್ಸ್ಟ್ ಡೇ ಅವ್ರಿಗೆ ಹೇಳೋದು, ಆಯ್ತಪ್ಪ ಸ್ಟೇಜ್ ಮೇಲೆ ಕೂತ್ಕೊಂಡು ನೀನು 2 ಗಂಟೆ ಯೋಗ ಮಾಡ್ತಾ ಕೂತ್ಕೊಂಡು ನೋಡೋಣ ನಿಮ್ ಸ್ಥಿತಿ ಅಂತ ಹೇಳೋದು. ಏನ ಕೂತ್ಕೊಂಡ ತಕ್ಷಣದಲ್ಲಿ ಅವ್ರಿಗೆ ಏನ್ ಬಂದ್ಬಿಡ್ತದ, ಅವಾಗ ನಿದ್ರೆ ಬಂದ್ಬಿಡ್ತದೆ. ಅವಾಗ ಏನಾಯ್ತು, ಅವ್ರು ವಾಸ್ತವಿಕತೆ ಗೊತ್ತಾಗ್ಬಿಡ್ತಲ್ಲ ಏನು ಅಂತ ಹೇಳ್ಬಿಟ್ಟು ಅವಾಗ ಅವ್ರು ಎಷ್ಟು ಜ್ಞಾನ ಹೇಳಿದ್ರು ನೀವೇನ್ ಮಾಡೋದಿಲ್ಲ, ಕೇಳೋದಿಲ್ಲ. ಒಪ್ಪೋದೇ ಇಲ್ಲ. ಯಾಕೆ ಹೇಳಿ, ಗೊತ್ತಾಯ್ತಲ್ಲ ವಾಸ್ತವಿಕತೆ ಏನು ಅಂತ ಹೇಳ್ಬಿಟ್ಟು. ಓ ಇವ್ರು ಬರೀ ಬಾಯಲ್ಲಿ ಹೇಳೋರು ಮಾತಾನೆ ಹೊರತು ಇವರಲ್ಲಿ ಅನುಭವ. ಇಲ್ಲ. ಇಲ್ಲ. ಅದಕ್ಕಾಗಿ ಒಂದು ಗಾದೆ ಇದೇನು ಗೊತ್ತಾ, ಬೊಗಳೋ ನಾಯಿ ಕಚ್ಚೋದಿಲ್ಲವಂತೆ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು, ಬಾಬಾ ಹೇಳ್ತಾರೆ, ಜ್ಞಾನ ಹೇಳಿದ್ರೆ ಸಾಕು ಮಕ್ಕಳೇ. ಜನರಿಗೆ ಜ್ಞಾನ ಕೇಳಿ 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 ಏನಾಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ. ಜನರಿಗೆ ಏನ್ ಬೇಕು ಇವಾಗ, ಅನುಭವ ಬೇಕು. ಅಂದ್ರೆ ರಾಜಯೋಗದ ಬಗ್ಗೆ ಜ್ಞಾನ ಕೇಳಿದ್ವಿ, ನಾವು ಬೇರೆ ಜ್ಞಾನ ಹೇಳಿದ್ವಿ, ಆದ್ರೆ ನಾವು ರಾಜಯೋಗ ಮಾಡಿಲ್ಲ, ಅದರ ಲಾಭನೂ ಪಡ್ಕೊಂಡಿಲ್ಲ, ಬೇರೆಯವ್ರಿಗೂ ಅನುಭವ ಮಾಡಿಲ್ಲ. ಇನ್ಮೇಲೆ ಏನ್ ಮಾಡ್ಬೇಕಂತೆ, ಅನುಭವ ಅನುಭವ ಮಾಡಿಸ್ಬೇಕು. ಅವ್ರಿಗೆ ಅನುಭವ ಮಾಡಿಸ್ಬೇಕು ಅಂತಂದ್ರೆ ನಿಮ್ಗೆ ಮೊದಲು ಅನುಭವ ಆಗ್ಬೇಕು. ಯಾವ ಅನುಭವ, ಸಪ್ತ ಗುಣಗಳು. परमात्मन दिव्य गुणಗಳ ಅನುಭವ ನಿಮ್ಗೆ ಆಗ್ಬೇಕು. तो अपने आप को चेक करो कि मैं सारे दिन में कितना समय परमात्मा दिल तक पर रहता हूँ. ಅಂದ್ಮೇಲೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪೂರ್ತಿ ದಿನದಲ್ಲಿ ನೀವು ಅಮೃತ ವೇಳೆ ಇರ್ಬೋದು, ನುಮಾಶಾಮ್ ಯೋಗದಲ್ಲಿ ಇರ್ಬೋದು, ಕರ್ಮಕ್ಷೇತ್ರದಲ್ಲಿ ಇರ್ಬೋದು, ನಿದ್ರೆ ಮಾಡ್ತಾ ಇರ್ಬೇಕು ಅದಿರ್ಬೋದು. ನಿದ್ರೆ ಅಂತಂದ್ರೆ ಪೂರ್ತಿ ಮಲ್ಕೊಂಡಾಗ ನಮ್ಗೇನು ಗೊತ್ತಾಗಲ್ಲ ಬಿಡಿ, ಆದ್ರೆ ನಿದ್ರೆ ಬರುವವರೆಗೂ, ನಿದ್ರೆಯಿಂದ ಎದ್ದ ಮೇಲೆ ಮಧ್ಯ ಮಧ್ಯದಲ್ಲೂ ನಿಮ್ಗೆ ಎಚ್ಚರ ಅವಸ್ಥೆಯಲ್ಲಿ ಇದ್ದಾಗ, ಈ ಪ್ರಪಂಚದ ಅರಿವಿದ್ದಾಗ, ನಾನು ಎಷ್ಟು ಸಮಯ ಪರಮಾತ್ಮನ ದಿಲ್ ತಕ್ ಹೃದಯದಲ್ಲಿ ಇಡ್ತೇನೆ ಅಂತ ನೀವೇನ್ ಮಾಡ್ಕೊಳ್ಬೇಕಂತ ಚೆಕ್ ಮಾಡ್ಕೊಳ್ಬೇಕು. ಆದ್ಮೇಲೆ ಲೌಕಿಕ ತಾಯಿಯ ಮಡಿಲಲ್ಲಿ ಒಂದು ಮಗು ಇದ್ದಾಗ ಅಮ್ಮ ಆ ಮಗುಗೆ ಏನೇನ್ ಮಾಡಬಹುದು, ಲೌಕಿಕ ತಾಯಿ ಶಾರೀರಿಕ ತಾಯಿ ತನ್ನ ಮಗು ತನ್ನ ಮಡಿಲಲ್ಲಿ ಇದ್ದಾಗ ಏನೇನ್ ಮಾಡಬಹುದು, ಏನ್ ಮಾಡ್ಬೋದು? ಸ್ನಾನ ಮಾಡಿಸ್ಬೋದು. ಹಾ, ಆಮೇಲೆ ಊಟ ಮಾಡಿಸ್ತಾರೆ. ಆಮೇಲೆ ಮಲಗಿಸ್ತಾರೆ. ಹಾ, ಆಟ ಹಾಲು ಕುಳಿಸ್ಬೋದು ಆಡಿಸ್ಬೋದು. ಅಲ್ವಾ, ಹೌದು. ಅದನ್ನೆಲ್ಲ ಮಾಡಿಸ್ಬೋದು ಅಲ್ವಾ. ಮುದ್ದು ಮಾಡ್ಬೋದು, ಆಟ ಆಡ್ಬೋದು, ಅಪ್ಪುಗೆ ಮಾಡ್ಬೋದು. ಯಾರು, ಅಮ್ಮ. ಲೌಕಿಕ ತಾಯಿ. ಸರಿ,
ಶಿವಬಾಬಾ ನಿಮ್ಮನ್ನೇನ್ ಮಾಡ್ಬೋದು ಅವ್ರ ಮಡಿಯಲ್ಲಿ ಕೂತ್ಕೊಂಡಾಗ? ಅವರ ಮಡಿಲಲ್ಲಿ ಪರಮಾತ್ಮ ಹೃದಯ ಸಿಂಹಾಸನದಲ್ಲಿದ್ದಾಗ ಅವ್ರೇನ್ ಮಾಡ್ಬೋದು? ನಮ್ಮ ಮನಸ್ಸನ್ನ ಶುದ್ಧ ಮಾಡ್ತಾರೆ ಅಣ್ಣ. ಯಾವ್ದ್ರಿಂದ? ಯಾವ್ದ್ರಿಂದ? ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇದ್ದಾಗ ಏನಾಗ್ತದೆ? ಏನಾಗ್ತದೆ? ಲೌಕಿಕದಲ್ಲಿ ತಾಯಿ ಏನೇನು ಮಾಡ್ತಾರೆ ಅಂತ ನೀವು ಹೇಳಿದಿರಿ, ಹೌದಾ? ಆದರೆ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿ ಇದ್ದಾಗ ಏನಾಗ್ತದೆ? ಶುದ್ಧ ಆಗ್ತಾರೆ. ಸಪ್ತ ಗುಣಗಳ ಅನುಭವ ನಿಮಗೆ ಮತ್ತೆ ಬೇರೆಯವರಿಗೆ ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಏನು ಅಲ್ಲಿ ನಡೆಯೋದಿಲ್ಲ. ಏನ್ ಹೇಳಿ? ಬಾಬಾ ನಿರ್ತದ ಅಷ್ಟೇ. ಏನು? ಸಪ್ತಗುಣ ಒಂದು ನಿಮ್ಗೆ ಅನುಭವ ಆಗ್ಬೇಕು. ಅದರಿಂದ ವಿಕರ್ಮ ವಿನಾಶನಾದ್ರೂ ಆಗ್ಲಿ, ಸ್ವಚ್ಛನಾದ್ರೂ ಆಗ್ಲಿ, ಪವಿತ್ರ ಆಗ್ಲಿ, ಅನುಭವ ಆಗ್ಲಿ, ಏನು ಬೇಕಾದ್ರೂ ಆಗ್ಲಿ, ಒಂದು ನಿಮಗೆ ಅನುಭವ, ಎರಡನೇದು ಬೇರೆ. ಅಷ್ಟೇ ಬಿಟ್ರೆ ಬೇರೆ ಎಲ್ಲೂ ಕೂಡ ಬೇರೆಯಲ್ಲಿ ಸಂವಾದ, ಸಂಭಾಷಣೆ, ಚರ್ಚೆ, ಮನನ, ಚಿಂತನ, ವಿಚಾರ ಸಾಗರ ಮಂಥನ, ಕೂಗೋದು, ಬೊಬ್ಬೆ ಹಾಕೋದು, ಗಾಯನ, ಬೇಡೋದು, ಅಳೋದು, ಅದ್ಯಾವುದು ಅಲ್ಲಿ ಇರಬಾರದು, ಇರಕೂಡದು. ಯಾಕಂದ್ರೆ ಅದೆಲ್ಲ ಇರೋದು ಸೂಕ್ಷ್ಮ ವತನದಲ್ಲೇ ಹೊರತು ಪರಮಧಾಮದಲ್ಲಿ ಅಲ್ಲ. ಪರಮಧಾಮದಲ್ಲಿ ಏನು? ನಿಸ್ಸಂಕಲ್ಪ ಸ್ಥಿತಿ. ಪರಮಾತ್ಮನ ಜೊತೆಯಲ್ಲಿ ನೀವಿದ್ದೀರಿ. ಅವಾಗ ನಿಮ್ ಕೆಲಸ ಏನು? ಪರಮಾತ್ಮನ ಜೊತೆಯ ಸುಖದ ಅನುಭವ ಮಾಡೋದು ಅಷ್ಟೇ. ಅಷ್ಟೇ ಕೆಲಸ ಬಿಟ್ಟರೆ ಬೇರೆ ಏನಿಲ್ಲ. ಒಂದು ಮಗು ತಾಯಿಯ ಮಡಿಲಲ್ಲಿ ಇದೆ ಅಂತಂದ್ರೆ ತಾಯಿಯ ಅಪ್ಪುಗೆಯ ಅನುಭವ ಮಾತ್ರ ಮಾಡ್ಬೇಕೆ ಹೊರತು ಬೇರೆ ಯಾವುದನ್ನು ಕೂಡ ಏನ್ ಮಾಡಬಾರ್ದು, ಮಾಡಬಾರ್ದು. ಅದನ್ನ ಅನುಭವ ಮಾಡ್ಲಿಕ್ಕೇನೆ ಮಗು ಏನ್ ಮಾಡಿದೆ? ತಾಯಿಯ ಮಡಿಲನ್ನ ಸೇರ್ಕೊಂಡಿದೆ. ಅಂದ್ಮೇಲೆ ನಿಮ್ಗೆ ಕೇವಲ ಅನುಭವ ಏನಾಗ್ಬೇಕು? ಸಪ್ತ ಗುಣಗಳ ಅನುಭವ ಮಾತ್ರ. ಹಾಗಿದ್ರೆ ದಿನದಲ್ಲಿ ಎಷ್ಟು ಸಮಯ ಈ ಸ್ಥಿತಿ ನನ್ನ ಸ್ವರೂಪ ಇರ್ತದೆ ಅಂತ ಯಾರು ಚೆಕ್ ಮಾಡ್ಕೊಳ್ಬೇಕು? ನಾವೇ ಚೆಕ್ ಮಾಡಿ. ಶಾಂತ ಅಷ್ಟೇ ಅನುಭವ ಮಾತ್ರ ಇರ್ಬೇಕು. ಅದು ಬಿಟ್ರೆ ಬೇರೆ ಏನು ಕೂಡ ಏನಾಗಬಾರ್ದು, ಇರಬಾರ್ದು. ಆ ಅನುಭವನು ಪ್ರತಿ ಸೆಕೆಂಡ್ ಏನಾಗ್ತಾ ಇರ್ಬೇಕು? ಗೊತ್ತಾಗ್ಬೇಕು. ಚೇಂಜ್ ಆಗ್ತಾ ಇರ್ಬೇಕು. ಚೇಂಜ್ ಆಗ್ತಾ ಮೇಲಿನ ಮುಂದಿನ ಲೆವೆಲ್ಗೆ ಹೋಗ್ತಾ ಇರ್ಬೇಕಾಗ್ತದೆ. ಒಂದೇ ಲೆವೆಲ್ ಅಲ್ಲಿ ಇರುವಂಗಿಲ್ಲ. ಈಗ ಎ ಸಿಯಲ್ಲಿ ಕೂತ್ಕೊಂಡೆ ತಂಪು 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 ಆಗ್ತಾ ಇರ್ತದಲ್ಲ, ಹಾಗೇ ಅನುಭವದ ಆಳದಲ್ಲಿ ಹೋಗ್ಬೇಕು. ನಿದ್ರೆಯ ಆಳದಲ್ಲ, ಯಾವುದರ ಆಳದಲ್ಲಿ? ಸಪ್ತ ಗುಣಗಳ ಅನುಭವದ ಆಳದಲ್ಲಿ ಹೋಗ್ತಾ ಇರಬೇಕು. ಕ್ಯೂಂಕಿ ಯಹ ದಿಲ್ ತಕ್ ವಿಶ್ವ ಕಾ ರಾಜ್ಯ ಪ್ರಾಪ್ತ ಕರಾನೆ ಕಾ ಆಧಾರ ಹೈ. ವಿಶ್ವ ಕಲ್ಯಾಣಕಾರಿಗಳಾಗಬೇಕು. ಈಗ ಸಂಗಮ ಯುಗದಲ್ಲಿ ಮತ್ತು ಸತ್ಯುಗದಲ್ಲಿ, ವಿಶೇಷವಾಗಿ ಸಂಗಮ ಯುಗದಲ್ಲಿ ಬಾಬಾ ಹೇಳ್ತಾರೆ ವಿಶ್ವದ ರಾಜ್ಯ ನಿಮ್ಗೆ ಸಿಗಬೇಕು ಅಂದ್ರೆ ಅದಕ್ಕೆ ಆಧಾರ ಯಾವ್ದಂತೆ? ಅದಕ್ಕೆ ಆಧಾರ ಯಾವ್ದಂತೆ? ಈ ಅನುಭವದ ಸೀಟ್, ಅನುಭವದ ಸಿಂಹಾಸನ. ಹಾಗಿದ್ರೆ ಆತ್ಮೀಯರೇ, ಈ ಸ್ಟೇಜ್ ಅಲ್ಲಿ ನನ್ನ ಹಿಂದೆ ಬಾಬಾ ಇದ್ದಾರೆ, ನನ್ನ ಮೂಲಕ ಶಕ್ತಿ ಮೂರು ಲೋಕಕ್ಕೆ ಹೋಗ್ತಾ ಇದೆ, ಅಲ್ಲಿ ಶಕ್ತಿ ತಲುಪ್ತಾ ಇದೆ, ವಿಶ್ವ ಕಲ್ಯಾಣ ಆಗ್ತಾ ಇದೆ ಅಂತ ಸಂಕಲ್ಪ ಮಾಡಬೇಕು, ಮಾಡಬಾರ್ದು? ಬೇಡ. ಬೇಡ. ವಿಷನ್ ಅಂತರ್ಚಕ್ಷುನಿಂದ ಅದನ್ನೆಲ್ಲ ನೋಡ್ಬೇಕೋ ಬೇಡವೋ? ಇಲ್ಲ. ಬೇಡ. ಕಿರಣಗಳನ್ನ ನೋಡ್ಬೇಕೋ ಬೇಡವೋ? ಕಿರಣಗಳು ಹೋಗ್ತಾ ಇದೆ, ಒಂದು ಕಿರಣದ ಕಡೆ ಗಮನ ಕೊಡಬೇಕೋ ಬೇಡವೋ? ಅವಶ್ಯಕತೆ ಇಲ್ಲ. ಸರಿ, ಎದುರುಗಡೆಗೆ ಒಂದು ಗ್ಲೋಬ್ ಇಟ್ಕೊಂಡ್ಬಿಟ್ಟು ಆ ಗ್ಲೋಬ್ ಅನ್ನು ನೋಡ್ಬೇಕೋ ಬೇಡವೋ? ಇಲ್ಲ. ಮತ್ತೇನ್ ಮಾಡ್ಬೇಕು? ತಂದೆಯ ಒಳಗಡೆ ಕುತ್ಕೊಳ್ಳೋದಷ್ಟೇ. ನಿಮ್ಮ ಮನಸ್ಸನ್ನ ಬಾಬಾನ ಕೈಲಿ ಕೊಟ್ಟಾಗ ವಿಶ್ವ ಕಲ್ಯಾಣಕ್ಕೆ ನಿಮ್ಮ ಮನಸ್ಸಿನ ಮೂಲಕ ಎಷ್ಟು ಶಕ್ತಿ ಪ್ರವಾಹ ಆಗ್ತಾ ಇದೆ ಅಷ್ಟು ಮಾತ್ರ ನೋಡಿ. ವಿಶ್ವ ಕಲ್ಯಾಣಕ್ಕೆ ಎಷ್ಟು ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತೋ ಅಷ್ಟು ಏರಿಯಾ ಏನಾಗ್ತದೆ, ಸ್ಪ್ರೆಡ್ ಆಗ್ತಾ ಇರ್ತಾರೆ. ಉದಾಹರಣೆಗೆ ಒಂದು ಬಲ್ಬ್ ಅನ್ನು ಹಾಕಿದಾಗ ಬಲ್ಬ್ ಏನ್ ಮಾಡುತ್ತೆ ಹೇಳಿ ನೋಡೋಣ? ಏನ್ ಮಾಡುತ್ತೆ? ಬಲ್ಬ್ ಏನ್ ಕೊಡುತ್ತೆ. ತನ್ನ ಮೂಲಕ ಎಷ್ಟು ಶಕ್ತಿ ಅದು ಮಾತ್ರ ಗಮನ ಕೊಡ್ತಾ ಇರುತ್ತೆ. ಬೆಳಕು ಮುಂದೋಗ್ಬಿಟ್ಟು ಏನಾಗ್ತದೆ, ಅದು ಗಮನ ಕೊಡಲ್ವಲ್ಲ. ಅದು ಆ ಬೆಳಕಿನಲ್ಲಿ ಜನ ಏನು ಮಾಡ್ತಾರೆ, ಅದು ಗೋಡೆಗೆ ಹೋಗ್ತಾ ಇದೆಯಾ, ಬಂಡೆಗೆ ಹೋಗ್ತಾ ಇದೆಯಾ, ನೆಲಕ್ಕೆ ಹೋಗ್ತಾ ಇದೆಯಾ, ಬಂಡಕ್ಕೆ ಹೋಗ್ತಾ ಇದೆಯಾ, ವ್ಯಕ್ತಿಗೆ ಹೋಗ್ತಾ ಇದೆಯಾ, ಒಳ್ಳೆ ಕೆಲಸ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಿದಾರ, ಅದು ಯಾವ್ದಾರ ಬಲ್ಬ್ ನೋಡುತ್ತಾ? ಇಲ್ಲ. ಬಲ್ಬ್ ಬಿಸಿ ಆಗತ್ತೆ ಅಷ್ಟೇ.
ಅಲ್ವಾ? ಅಂದ್ರೆ ಕರೆಂಟ್ ಅದರ ಮೂಲಕ ಏನು ಫ್ಲೋ ಆಗ್ತದೆ ಅದು ಮಾತ್ರ ಅನುಭವ ಮಾಡುತ್ತೆ ಬಿಟ್ರೆ ಬೇರೆದ್ರ ಬಗ್ಗೆ ಅದೇನ್ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ಒಂದು ಮಾವಿನ ಹಣ್ಣು ರಾಶಿಲಿ ಇದ್ದಾಗ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತೋ, ಉಳಿದಿದ್ದೆಲ್ಲ ಮಾವಿನ ಹಣ್ಣಿನ ಬಗ್ಗೆ ಯೋಚನೆ ಮಾಡುತ್ತೋ? ಅದ್ರ ಬಗ್ಗೆ ಅಲ್ವಾ? ತಾನು ಸುವಾಸನೆ ಕೊಡೋದು ಅಷ್ಟೇ ಬಗ್ಗೆ, ತಾನು ಕೊಳ್ತಾಗ ದುರ್ನಾತ ಬರ್ತಾ ಇರ್ತದೆ, ಸುವಾಸನೆ ಬರ್ತಾ ಹೋಗ್ತದೆ ಅಲ್ವಾ? ಅದ್ರ ಪಕ್ಕದಲ್ಲಿ ಬೇರೆ ತರಕಾರಿ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡುತ್ತಾ ಅದು? ಇಲ್ಲ ಅದು ಯಾವ ಚೀಲದಲ್ಲಿ ಹಾಕಿದಾರೆ ಅದ್ರ ಬಗ್ಗೆ ಯೋಚನೆ ಮಾಡುತ್ತಾ? ಇಲ್ಲ ಯಾರು ಬೆಳೆದಿರುವಂತ ರೈತನ ಬಗ್ಗೆ ಯೋಚನೆ ಮಾಡುತ್ತಾ? ಇಲ್ಲ ತನ್ನ ಸ್ವರೂಪದಲ್ಲಿ ಇರ್ತಾರ ತಾನೆ. ಹೌದು. ನಾವು ಮಾತ್ರ ಊರು ಸುದ್ದಿ ಮಾಡ್ತಾ ಇರ್ತಿರ್ತೀವಿ, ಅವ್ರದ್ದು ಇವ್ರದ್ದು ಅದು ಮಾಡ್ಬಿಟ್ಟು ನಾನೇನ್ ಮಾಡ್ಬೇಕು ಅದು ಮಾಡೋದೇ ಇಲ್ಲ. ಅಂದ್ರೆ ಬಾಬಾ ಆತ್ಮೀಯರೇ ಪುರುಷಾರ್ಥವನ್ನು ಎಷ್ಟು ಸಿಂಪಲ್ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ಹೋಗ್ಬಿಟ್ಟು ಬಾಬಾನ ಮಡಿಲಲ್ಲಿ ಕೂತ್ಕೊಂಡ್ರೆ ನಿಮಗೆ ಕೆಲಸ ಮುಗೀತು. ಮುಂದಿನ ಕೆಲಸ ಅನುಭವ ಮಾಡೋದು ಅಷ್ಟೇ. ಎಷ್ಟು ಪ್ರತಿ ಸೆಕೆಂಡ್ ಅಲ್ಲಿ, ಹೇಗೆ ಒಂದು ಪೈಪ್ ಮಲಿನ ಆಗಿದ್ರೆ ನೀರು ಪಾಸ್ ಆಗ್ತಾ 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 ಹೋದಾಗ ಪೈಪ್ ಏನಾಗ್ತಾ ಹೋಗ್ತದೆ, ಶುದ್ಧವಾಗ್ತಾ ಹೋಗ್ತದೆ. ಮುಂದೆ ಬಕೆಟ್ ಹಿಡಿದ್ರು ಶುದ್ಧ ನೀರು ಸಿಕ್ಕೇ ಸಿಗ್ತದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಕೇವಲ ಗಮನ ನೀವು ಬಾಬಾ ಅಷ್ಟೇ. ಅಲ್ಲಿ ನಾನು ಬಿಂದು ಬಾಬಾ ಬಿಂದುನೂ ಕೂಡ ಇರಬಾರ್ದು, ಅದನ್ನು ಕೂಡ ಇರಬಾರ್ದು. ಏನಿರ್ಬೇಕು? ಕೇವಲ ಅನುಭವದ ಆಳದಲ್ಲಿ ಸ್ಥಿತರಾಗಿ ಇಂತಹ ಪೋಸ್ಟ್ ಇದು. ಈಗ ಬಾಬಾ ಹೇಳೋದು ಇಷ್ಟು ನೀವಿದ್ದಾಗ ನಿಮ್ಗೆ ವಿಶ್ವ ಕಲ್ಯಾಣ ಪೋಸ್ಟ್ ಆಟೋಮೆಟಿಕಲಿ ಏನಾಗ್ತದೆ, ಸಿಕ್ಕೇ ಸಿಗ್ತದೆ. ರೂಮ್ ನಲ್ಲಿ ಬಲ್ಬ್ ಹಾಕಿದಾಗ ರೂಮ್ ಪೂರ್ತಿ ಬೆಳಕು ಬರ್ತದೋ ಬರಲ್ವೋ? ಹಳ್ಳಿ ಬೀದಿಯಲ್ಲಿ ಹಾಕಿದಾಗ ಅಲ್ಲಿ ಬೆಳಕು ಬರ್ತದೋ ಬರಲ್ವೋ? ಅಂದ್ರೆ ಬಾಬಾ ಹೇಳ್ತಾರೆ, ನಿಸ್ಸಂಕಲ್ಪ ರೂಪದಲ್ಲಿ ನಿಸ್ವಾರ್ಥ ಭಾವದಲ್ಲಿ ನಿನ್ನ ಮನಸ್ಸನ್ನ ಕೊಟ್ಟಾಗ ನಾನು ಉಪಯೋಗ ಮಾಡೋದೇ ಅದು ವಿಶ್ವ ಕಲ್ಯಾಣಕ್ಕೆ. ಅದನ್ನು ಬಿಟ್ಬಿಟ್ಟು ಇಂಥ ಪೇಷಂಟಿಗೆ ಕೊಡೋದು ನಾನು ಅಷ್ಟಕ್ಕೆ ಮಾತ್ರ ಮಾಡ್ತೇನೆ, ಬಿಲ್ಡಿಂಗ್ ಕೊಡೋದು ಅಷ್ಟಕ್ಕೆ ಮಾತ್ರ ನಾನು ಮಾಡ್ತೇನೆ, ನಿರ್ಣಯ ನೀನು ಮಾಡು ಏನ್ ಬೇಕು ಅಂತ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೋಸ್ಕರ ಮಾಡುವಂತನೂ ಬಾಬನಿಗೆ ನಾನೇನ್ ಮಾಡುವಾಗಿಲ್ಲ, ಡೈರೆಕ್ಷನ್ ಕೊಡುವಾಗಿಲ್ಲ. ಟಕ್ ಅಂತ ಟೈಮ್ ಸಿಗ್ದಾಗ್ಲೆಲ್ಲ ಏನ್ ಮಾಡ್ದಾಯ್ತು, ಶಾಂತವಾಗಿ ಕೂತ್ಕೊಂಡಾಯ್ತು. ಬಾಬಾ ನಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಇಲ್ಲ ಅಂತ ಏನ್ ಮಾಡಿದ್ರಾಯ್ತು, ಅನುಭವ ಮಾಡಿದ್ರಾಯ್ತು. ಸಹಜನೋ ಕಷ್ಟನೋ? ಕೇಳಲಿಕ್ಕೆ ಸಹಜ, ಮಾಡ್ಲಿಕ್ಕೆ ಅಷ್ಟು ಈಸಿ ಇಲ್ಲ. ಕೇಳಲಿಕ್ಕೆ ಸಹಜ, ಮಾಡಲಿಕ್ಕೆ ಅಷ್ಟು ಸಹಜ ಇಲ್ಲ. ಬಾಬಾ ಎಷ್ಟೇ ನಿಮಿತ್ತ ಹೇಳಿದ್ರು ಆ ನಿಮಿತ್ತ ಭಾವ ನಮ್ಮಲ್ಲಿ ಬರೋದಿಲ್ಲ. ಅಲ್ಲಿ ಏನೋ ಒಂದು ಸ್ವಾರ್ಥ ಇದೆ. ಅದನ್ನೆಲ್ಲ ದಾಟಿ ಮೇಲಕ್ಕೆ ಬಂದಾಗ ಮಾತ್ರ, ಅಷ್ಟು ವಿಕರ್ಮಗಳ ವಿನಾಶ ಆದಾಗ ಮಾತ್ರ, ಬಾಬಾ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಂಡಾಗ ಮಾತ್ರ ಆ ಸ್ಥಿತಿ ಅನುಭವ ಬರ್ತದೆ. ಅದಕ್ಕೆ ಅಷ್ಟು ಕಠೋರವಾದಂತಹ ತಪಸ್ಸನ್ನ ಮಾಡ್ಲೇಬೇಕು. ಸುಮ್ನೆ ಬರೋದಿಲ್ಲ, ಅಷ್ಟು ಈಸಿ ಇಲ್ಲ. ಸಾಧನೆ ಮಾಡಿ. ವಿಧಿ ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ದಯವಿಟ್ಟು ಸಾಧನೆ ಮಾಡ್ಬೇಕು. ಬರೀ ಜ್ಞಾನ ಚೆನ್ನಾಗಿತ್ತು, ಕ್ಲಾಸ್ ಚೆನ್ನಾಗಿತ್ತು ಅಂತಂದ್ರೆ ಏನಾಗೋದಿಲ್ಲ. ಅದನ್ನ ಕಾರ್ಯದಲ್ಲಿ ತರಬೇಕಾಗ್ತದೆ. ಆವಾಗ ವ್ಯತ್ಯಾಸ ಏನು ಅಂತ ಗೊತ್ತಾಗತ್ತೆ. ಇಲ್ಲಿ ಆಟ ಇರೋದು ಬರೀ ಮನಬುದ್ಧಿದು ಮಾತ್ರ. ಬೇರೆ ಯಾವ ವ್ಯಕ್ತಿಯ ಅವಶ್ಯಕತೆನೂ ಇಲ್ಲ, ಬೇರೆ ಯಾವ ಜ್ಞಾನದ ಅವಶ್ಯಕತೆನೂ ಇಲ್ಲ, ಬೇರೆ ಯಾವ ಸಾಧನದ ಅವಶ್ಯಕತೆನೂ ಇಲ್ಲ. ನಿಮಗೆ ಇರೋದು ಯಾವುದು? ಮನ ಮತ್ತು ಬುದ್ಧಿ ಅಷ್ಟೇ. ಅವರು ಬರ್ಲಿಲ್ಲ, ಇವರು ಬರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಜೂಮ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ರೆಡ್ ಲೈಟ್ ಇರ್ಲಿಲ್ಲ, ಕಾಮೆಂಟ್, ಏನು ಕಾರಣ ನೀವು ಹೇಳುವಂಗಿಲ್ಲ. ಯಾರ ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ನಿಮ್ಮದು ಒಬ್ಬರದೇ. ಮನಸ್ಸೆಲ್ಲದಿಂದ ತೆಗೆದು ಮನಸ್ಸನ್ನು ಅಲ್ಲಿ ಇಡಬೇಕಷ್ಟೇ, ಬಿಟ್ರೆ ಬೇರೆ ಯಾವ ವ್ಯಕ್ತಿಯ, ವಸ್ತುವಿನ, ವಿಷಯದ, ಜ್ಞಾನದ ಅವಶ್ಯಕತೆ ಇಲ್ಲಿ ಇಲ್ಲ. ಆದರೆ ಸೀರಿಯಸ್ ಆಗಿ ವಿಧಿವತ್ತಾಗಿ ನೀವು ಸಾಧನೆ ಮಾಡಬೇಕು ಅಷ್ಟೇ. ಅದೇ ಇನ್ನೊಂದು ಆದ್ಮೇಲೆ ಈ ಸಾಧನೆ ಮಾಡಿದಾಗ ನಿಮ್ಮ ಕಣ್ಣಿಗೂ ಕಾಣೋದಿಲ್ಲ, ಬೇರೆಯವ್ರಿಗೂ ಕಾಣೋದಿಲ್ಲ. ಅದು ಅನುಭವದಲ್ಲಿ ಮಾತ್ರ ನಿಮ್ಗೆ ಪಕ್ಕಾ ಗೊತ್ತಾಗ್ತಾ ಇರ್ತದೆ ಎಲ್ಲ ಕರೆಕ್ಟಾಗಿ ನಡೀತಾ ಇದೆ ಅಂತ. ಅದಕ್ಕಾಗಿ ಮೆಜರ್ ಮಾಡಬೇಡಿ. ಏನಂತ, ಅಯ್ಯೋ ಅಲ್ಲೂ ಅವರು ಬರೀ ಜ್ಞಾನ ಹೇಳಿದಾಗ ನೋಡಿ ಎಷ್ಟು ಜನ, ತುಂಬಾ ಜನ ಬರ್ತಾ ಇದ್ದಾರೆ, ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ವಿ, ಯಾವುದು ಬರ್ತಾ ಇಲ್ಲ. ಬೇಕಾಗಿಲ್ಲ, ನಾವು ಗುಪ್ತವಾಗಿ ಇರೋಣ. ನೀವು ಒಳಗಡೆಯಿಂದ ನೀವೇನು ಮಾಡ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿದ್ರೆ ಸಾಕು. ಓಕೆ, ಶಾಂತಿ.